My dear friends, my dear masters and my dear gods, ನಮ್ಮ ಊರು ಆದೋನಿ ಬಗಲಿಗೆ ಎಮ್ಮಿಗನೂರು ಅಂತ ಒಂದು ಊರು. ಅಲ್ಲಿ ಪತ್ರಿಸಾರದು ಒಂದು ಕ್ಲಾಸ್ ಇತ್ತು, ಒಂದು ಗೃಹ ಪ್ರವೇಶ, ಧ್ಯಾನ ಗೃಹ ಪ್ರವೇಶ. ಪೂಜೆ ಇಲ್ದಂಗ ಧ್ಯಾನ ಮಾಡಿ ಗೃಹ ಪ್ರವೇಶ ಮಾಡಬೇಕು. ಆ ಪ್ರೋಗ್ರಾಮ್ಗೆ ಸಾರ್ ಬಂದಿದ್ರು, ನಾವೆಲ್ಲರೂ ಹೋಗಿದ್ವಿ. ಸ್ಟೇಜ್ ಮೇಲೆ ಸಾರ್ ಬಗಲಿಗೆ ವೀರಣ್ಣ ಶೆಟ್ಟಿ ಅಂತ ಎಮ್ಮಿಗನೂರು ಮಾಸ್ಟರ್ ಕೂತ್ಕೊಂಡಿದ್ರು. ಸಾರ್ ಮೈಕ್ ಕೊಟ್ಟರು ಅವರಿಗೆ. ಅವರು ಹೇಳಿದರು, ಪೂಜೆ ಮಾಡುವುದು ಹತ್ತಿ ವ್ಯಾಪಾರ, ಕಾಟನ್ ಬಿಸ್ನೆಸ್, ಧ್ಯಾನ ಮಾಡುವುದು ವಜ್ರದ ವ್ಯಾಪಾರ ಅಂತ ಹೇಳಿದರು. ಈ ಹತ್ತಿ ಕಾಟನ್ ನೀರು ಬಿದ್ದರೇನು ಕೆಟ್ಟೋಗುತ್ತೆ, ನೆಂದೋಗುತ್ತೆ, ಬೆಂಕಿ ಹಚ್ಕೊಂಡ್ರೆ ಸುಟ್ಟೋಗುತ್ತೆ. ಈ ವಜ್ರ ಸುಡಲ್ಲ, ನೆನೆಯಲ್ಲ. ಈ ಹತ್ತಿ ಬೆಲೆ ಕಡಿಮೆ ಆಗ್ತಾ ಇರುತ್ತೆ, ಹೆಚ್ಚಿಗೆ ಆಗ್ತಾ ಇರುತ್ತೆ, ಯಾವಾಗಲೂ ಟೆನ್ಷನ್. ಪೂಜೆ ಮಾಡೋರಿಗೆ ನೆಮ್ಮದಿ ಇಲ್ಲ. ಅದೇ ಧ್ಯಾನ ಮಾಡಿದ್ರೆ ಈ ವಜ್ರ ಬೆಳಕು ಕೊಡುತ್ತೆ ಎಲ್ಲರಿಗೂ ಅಂತ ಹೇಳಿದ್ರೆ, ಅವಾಗ ಪತ್ರಿಸಾರ ಹೇಳಿದ್ರು, ಇವಾಗ ನಾನು ಹೇಳ್ತೀನಿ ನೋಡು, ಜ್ಞಾನ ನವರತ್ನಗಳು ಅಂತೂ ಅಲ್ಲಿ ಈ ಅದ್ಭುತವಾದ ಜ್ಞಾನ ಹುಟ್ಟಿದ್ದು. ಅವಾಗ ಹೇಳಿದರು, ಆತ್ಮೇ ಪರಬ್ರಹ್ಮ, ದೇಹವೇ ದೇವಾಲಯ, ಜೀವವೇ ದೈವವು, ಸಾಧನೆ ಸಮಯವು, ಶ್ವಾಸೇ ಗುರುಗಳು, ಸಹನವೇ ಪ್ರಗತಿ, ಅನುಭವವೇ ಜ್ಞಾನ, ದಾನವೇ ಧರ್ಮವು, ಧರ್ಮವೇ ಪುಣ್ಯವು ಅಂತ ಮೇಲೆಯಿಂದ ಕೆಳಗೆ, ಕೆಳಗಿಂದ ಮೇಳೆಗೆ ಹೇಳಿ ಹೇಳಿ ಇವತ್ತು ನಾನು ಮರ್ತೋಗ್ಲಿಲ್ಲ, ಆವತ್ತು ಕಲ್ತ್ಕೊಂಡಿದ್ದು. ಇದು ಹೇಳಬೇಕಂದ್ರೆ ಒಂದು ದಿನ ಹೇಳ್ಬೋದು, ಅಂತ ಅದ್ಭುತವಾದ ಜ್ಞಾನ ಇದು. ಆತ್ಮೇ ಪರಬ್ರಹ್ಮ, ಸತ್ಯ ಪರಮ ಸತ್ಯ, ಸೋಲ್ ಅಂಡ್ ಸೆಲ್ಫ್. ಇಂಗ್ಲಿಷು ಆತ್ಮಗೆ 2 ಪದಗಳಿದಾವೆ, ಸೋಲ್, ಸೆಲ್ಫ್. ತೆಲುಗು, ಕನ್ನಡ ಸತ್ಯ ಪರಮ ಸತ್ಯ. ಸತ್ಯ ಅಂದರೆ ನಾನು ದೇಹವಲ್ಲ, ನಾನು ಆತ್ಮ, ನಾನು ಚೈತನ್ಯ, ನಾನು ಭಗವಂತ ಅಂತ ಒಪ್ಪಿಕೊಳ್ಳೋದು. ಪರಮ ಸತ್ಯ ಅಂದರೆ ಕೇವಲ ಈ ದೇಹದ ಒಳಗಿರೋ ಚೈತನ್ಯವಲ್ಲ ನಾನು, ಇಡೀ ಜಗತ್ತೆಲ್ಲ ಸರ್ವ ಜೀವ ಪ್ರಾಣಿಕೋಟಿ ಒಳಗಿರೋ ಆತ್ಮ ನಾನೇ ಅಂತ ಒಪ್ಪಿಕೊಳ್ಳೋದು ಆತ್ಮೇ ಪರಬ್ರಹ್ಮ. ಮಮಾತ್ಮ ಸರ್ವಭೂತಾತ್ಮ. ಇದು ನೆನಪಿಟ್ಕೊಂಡ್ರೆ ಅದ್ಭುತ ಜ್ಞಾನ ಇದು. ಇದು ಒಂದು ಅದ್ಭುತ. ಎಲ್ಲರ ಒಳಗೆ ನಾನೇ ಇದ್ದೀನಿ. ಈ ಬೆರಳು ಯಾವಾಗಲೂ ನೋಡಿದ್ರೆ, ಈ ಬೆರಳು 2 ಬೆರಳು ನಾವು ತೋರಿಸ್ತೀವಿ. ಇದು ಶಾಲೆಗೆ ಹೋದ್ರೆ ಮಕ್ಕಳು ತೋರಿಸ್ತಾರೆ, ಬಾತ್ರೂಮ್ಗೆ ಹೋಗ್ಬೇಕಂದ್ರೆ. ಇದು ದೇಹ, ಮನಸ್ಸು, ಬುದ್ಧಿ, ಆತ್ಮ. ನೀನು ಆತ್ಮೆ, ನಾನು ಆತ್ಮೆ. ನಿನ್ನೊಳಗಿರೋ ಚೈತನ್ಯ, ನನ್ನೊಳಗಿರೋ ಚೈತನ್ಯ ಒಂದೇ. ನಿನ್ನ ಒಳಗೆ ನಾನಿದ್ದೀನಿ, ನನ್ನ ಒಳಗೆ ನೀನಿದೀಯಿ. ನೀನು ನಾನು ಒಂದೇ. ಇದೇ ಆತ್ಮೆ ಪರಬ್ರಹ್ಮ. ಯಾರನ್ನ ನಿಮ್ಮನ್ನ ಬೈದರೆ, ನಿಮಗೆ ದುಃಖ ಕೊಟ್ಟರೆ ನೆನಪು ಬರಬೇಕು, ಅಲ್ಲಿ ನಾನೇ ಇದ್ದೀನಿ. ನಾನು ಬೈಕೊಂಡೆ, ನಾನು ಅಸಹ್ಯ ಮಾಡಿಕೊಂಡೆ, ನನಗೆ ನಾನು ಅವಮಾನ ಮಾಡಿಕೊಂಡೆ. ನೆನಪಿಟ್ಕೊಂಡ್ರೆ ನಮಗೇನು ಸಿಟ್ಟು ಬರಲ್ಲ, ದುಃಖ ಇರಲ್ಲ. ಯಾರನ್ನ ಕ್ಷಮ ಕೇಳ್ಕೋಬೇಕು, ಪಾದ ಇಟ್ಕೊಂಡು ಕ್ಷಮ ಕೇಳ್ಕೋಬೋದು. ಯಾಕೆ? ಅಲ್ಲಿರೋದು ನಾನೇ, ಅಲ್ಲಿರೋದು ನಾನೇ. ನನ್ನ ಪಾದಕ್ಕೆ ನಾನು ನಮಸ್ಕಾರ ಮಾಡಿಕೊಂಡೆ. ಇದು ನೆನಪಿಟ್ಕೊಂಡ್ರೆ, ಇದು ಅಳವಡಿಸ್ಕೊಂಡ್ರೆ ಸಹಸ್ರಾಸ ಇರ್ತೀವ್ರಿ. ಇದು ಒಂದು ಜ್ಞಾನವು ಅದ್ಭುತವಾದ ವಜ್ರ, ಇದು ರತ್ನ. ಎಂಥ ಅದ್ಭುತ ರತ್ನ. ಏಕನಾಥ್ ಅಂತ ಒಬ್ಬರು ಮಹಾಯೋಗಿಗಳು, ನಾರ್ತ್ ಇಂಡಿಯಾ. ಅವ್ರಿಗೆ ಯಾರು ಏನು ಮಾಡಿದ್ರೆ ಸಿಟ್ಟು ಬರಲ್ಲ. ಒಬ್ಬನಿಗೆ ಏನೇ ಮಾಡಿ
ಇವರಿಗೆ ಸಿಟ್ಟು ಬಂದಂಗೆ ಮಾಡಬೇಕಂತ ಹಠ ಅವನು. ಏಕನಾಥ್ ಅವರು ಕಾಶಿಯಲ್ಲಿ ಗಂಗಾ ನದಿ ಒಳಗೆ ಮುನಿಗಿ ಹೊರಗೆ ಬಂದರು. ಇವನೇನು ಮಾಡ್ದ, ಅವನ ಮೇಲೆ ಉಗುಳಿದ್ರೆ ಅವ್ರೇನು ಮಾಡಿದ್ರು, ಮತ್ತೆ ಮುನಿಗಿ ಮತ್ತೆ ಬಂದರು. ಅವರು ಮುನಿಗಿ ಬರ್ತಾನೆ ಇದ್ದಾರೆ, ಇವನು ಉಗುಳ್ತಾನೆ ಇರ್ತಾನೆ. ಎಷ್ಟೊತ್ತು ಉಗುಳ್ಬೋದು? ಉಗುಳಿರುವವರೆಗೆ. ಉಗುಳಿಲ್ಲ, ಬಾಯಲ್ಲಿ ನೀರಿಲ್ಲ, ಕೂತ್ಕೊಂಡ್ಬಿಟ್ಟ, ಉಗುಳಕ್ಕೆ ಶಕ್ತಿ ಇಲ್ಲ. ಆವಾಗ ಬಂದರು ಅವರು, ಏಕನಾಥ್ ಅವರು. ಏನು ಸ್ವಾಮಿ ಉಗುಳಲ್ವಾ? ಇನ್ನೇನು ಉಗುಳ್ತೀನಪ್ಪ, ಉಗುಳಿಲ್ಲ, ಬಾಯಲ್ಲಿ ನೀರಿಲ್ಲ, ನಿಮ್ಗೆ ಸಿಟ್ಟು ಬಂದಿಲ್ವಾ? ಯಾಕೆ ಬರುತ್ತೆ? ನನಗೆಲ್ಲ ಗೊತ್ತು, ನಿನ್ನ ಒಳಗೆ ನಾನಿದ್ದೀನಿ, ನನ್ನ ಒಳಗೆ ನೀನಿದಿ, ನನ್ನ ಮೇಲೆ ನಾನು ಉಗುಳಿಕೊಂಡೆ, ನನಗೆ ಯಾಕೆ ಸಿಟ್ಟು ಬರುತ್ತಪ್ಪ ಅಂದರು. ಅಷ್ಟೇ ಅಲ್ಲ, ಹಿಂದಿನ ಜನ್ಮ ನಾನು ನಿನ್ನ ಮೇಲೆ ಇದಕ್ಕೆ ಹೆಚ್ಚಿಗೆ ಉಗುಳಿದ್ದೀನಿ. ಇದು ಕರ್ಮ ಸಿದ್ಧಾಂತ. ನಾವು ಏನು ಮಾಡಿರ್ತೇವೋ ಹಿಂದಿನ ಜನ್ಮ ಅದು ಅನುಭವವಾಗತ್ತೆ. ನಾನು ಕರ್ಮ ಕೊನೆ ಮಾಡಿದ್ಯಪ್ಪ, ನಿನಗೆ ಥ್ಯಾಂಕ್ಸ್, ಕೃತಜ್ಞತೆ. ಆಮೇಲೆ ಏನು ಹೇಳಿದ್ರು? ಮಾನ ಮಧುರ, ಅವಮಾನ ಮಧುರ. ಯಾರು ಅವಮಾನ ಮಧುರ ತಗೊಂತಾರೋ ಅವರು ಸಹಸ್ರ ಸೇರ್ತಾರ. ಇಂಥ ಅವಮಾನ ನಾನು ಜೀವನದಲ್ಲಿ ಯಾರು ಮಾಡಲಿಲ್ಲ, ನನಗೆ ಏನೂ ದುಃಖ ಇಲ್ಲಪ್ಪ, ನಾನು ಅದ್ಭುತವಾಗಿ ಆನಂದವಾಗಿ ತಗೊಂಡೆ. ಇದು ನನಗೆ ಪರೀಕ್ಷೆ, ನನ್ನ ಆತ್ಮ ಉದ್ಧಾರಕ್ಕೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ದಿನಾಲು 1 ಸಾರ್ತಿ ಗಂಗದೊಳಗೆ ಮುನಿಗಿ ಪುಣ್ಯ ಸಿಗ್ತಾ ಇತ್ತು. ನಿನ್ನ ದಯದಿಂದ ಎಷ್ಟು ಪುಣ್ಯ ಬಂತೋ ಇವತ್ತು ಅಂತ ಹೇಳಿದ್ರು. ಇವಾಗ ಎಲ್ಲರೂ ಏಕನಾಥ್. ಜೀಸಸ್ಗೆ ಕೈಗೆ ಮಳೆ ಹೊಡೆದ್ರು, ತಲೆಗೆ ಮಳೆ ಹೊಡೆದ್ರು, ಕಾಲಿಗೆ ಮಳೆ ಹೊಡೆದ್ರು, ಮುಳ್ಳಿನ ಕಿರೀಟ ಇಟ್ಟರು. ಏನಂದ್ರೆ ಅವರು, ಲಾರ್ಡ್ ಇವ್ರಿಗೆ ಏನೂ ಗೊತ್ತಿಲ್ಲ, ಕ್ಷಮಿಸಿರಿ. ಅದಕ್ಕೆ ಅವರು ಲಾರ್ಡು, ಋಷಿಗಳು, ದೇವತೆಗಳು. ನಾವು ಆಗಲ್ವಾ? ನಮ್ಮ ಗುರುಗಳು ಎಷ್ಟೋ ಜ್ಞಾನ ಕೊಟ್ಟಿದ್ದಾರೆ ನಮಗೆ. ಯಾಕೆ? ಅಳವಡಿಸಿಕೊಂಡು ನಾವು ಈ ವೈಕುಂಠ ಸಹಸ್ರ ಸೇರಿಕೊಳ್ಳಕ್ಕೆ. ದೇಹೋ ದೇವಾಲಯ. ಈ ದೇಹ ಒಂದು ದೇವಾಲಯ. ಆತ್ಮ ಶಿವ. ಈ ಆತ್ಮೆಂಬ ಶಿವ ಧ್ಯಾನ ಮಾಡಬೇಕಂದ್ರೆ ಒಂದು ದೇವಸ್ಥಾನ ಬೇಕು. ಈ ಭೂಮಿ ಮೇಲೆ ದೇಹವಿಲ್ಲಂದ್ರೆ ಭೌತಿಕ ಜೀವನ ಇಲ್ಲ, ಆಧ್ಯಾತ್ಮಿಕ ಜೀವನ ಇಲ್ಲ. ತಿನ್ನೋಕ್ಕಾಗಲ್ಲ, ಧ್ಯಾನ ಮಾಡೋಕ್ಕಾಗಲ್ಲ. ಈ ದೇಹ ತಗೊಂಡಿದ್ದು 2 ಜೀವನಗಳು, ಒಂದು ಭೌತಿಕ ಜೀವನ, ಇನ್ನೊಂದು ಆಧ್ಯಾತ್ಮಿಕ ಜೀವನ. ಮತ್ತೆ ಈ ಶಿವ ಧ್ಯಾನ ಮಾಡಬೇಕಂದ್ರೆ ಈ ದೇಹ ಬೇಕಲ್ಲ. ಎಂಥ ಅದ್ಭುತ ದೇಹ ಇದು. ಈ ದೇಹ ಒಂದು ಮಂದಿರ, ದೇವಸ್ಥಾನ. ನಾವು ತಿಳ್ಕೋಬೇಕು ಆತ್ಮ ಅಂದರೆ ಏನು, ಆತ್ಮದ ಬೆಲೆ ಏನು, ಈ ದೇಹ ಏನು. ಆವಾಗ ನಾವು ಈ ದೇಹವನ್ನು ಪ್ರೀತಿಸ್ತೀವಿ, ಇಷ್ಟಪಡ್ತೀವಿ, ಪ್ರಶಂಸಿಸ್ತೀವಿ. ನಮ್ಮನ್ನು ನಾವು ಹೊಗಳ್ಕೋಬೇಕು. ನಾವು ಏನು ಇಷ್ಟಪಡ್ತೀವೋ, ಪ್ರೀತಿಸ್ತೀವೋ ಅದು ವರ ಆಗತ್ತೆ. ನಮ್ಗೆ ಏನು ಇಷ್ಟ ಇಲ್ಲೋ, ಬೈಕೊಂತೀವೋ, ಅಸಹ್ಯ ಮಾಡ್ಕೊಂತೀವೋ ಅದು ಶಾಪ ಆಗತ್ತೆ. ಅದೇ ಪಾಪ, ಅದೇ ರೋಗ. ಎಂಥ ಅದ್ಭುತ ದೇಹ, ಯಾರು ಗೊತ್ತಿಲ್ಲ. ಆತ್ಮದ ಬಗ್ಗೆ ತಿಳ್ಕೊಂಡ್ರೆ ದೇಹದ ಬಗ್ಗೆ ಗೊತ್ತಾಗತ್ತೆ. ಆತ್ಮ ಇದ್ದರೆ ಶಿವ, ಆತ್ಮ ಇಲ್ಲಂದರೆ ಶವ. ಶಿವ ಯಾರು? ಆತ್ಮೇ. ಆತ್ಮ ರಾಮ. ರಾಮ ಯಾರು? ಆತ್ಮ. ಅಹಂ ಬ್ರಹ್ಮಸ್ಮಿ. ಬ್ರಹ್ಮ ಯಾರು? ಆತ್ಮ. ಹೇಳ್ತೀವಿ, ಒಪ್ಪಿಕೊಳ್ಳಲ್ಲ. ಈ ಆತ್ಮ ಅಂದ್ರೆ ಏನು? ಬ್ರಹ್ಮ ವಿಷ್ಣು ಮಹೇಶ್ವರ ಕಲಿಯುಕೆ. ಅದಕ್ಕೆ ಏನ್ ಬೇಕಂದ್ರೇನು? ಓ ಭಗವಂತ, ಎಲ್ಲಿ ತೋರಿಸ್ತಾ ಇದ್ವಿ? ನಮ್ಮ ಆತ್ಮನ. ಈ ಭಗವಂತ ಹೊರಗಿಲ್ಲ, ಒಳಗಿದಾನೆ ಭಗವಂತ. ಆ ಒಳಗೆ ಹೋಗೋದೇ ಧ್ಯಾನ. ಯಾರನ್ನ ಕೇಳ್ಕೋಬೇಕು? ಈ ಭಗವಂತನ. ಈ ಭಗವಂತ ಯಾರು? ತ್ರಿಕಾಲ ತ್ರಿಲೋಕ ಜ್ಞಾನಿ. ಎಲ್ಲಿದ್ದಾರೆ ಈ ಭಗವಂತ? ಒಳಗಿದ್ದಾರೆ. ಮತ್ತೆ ಈ ದೇಹ ಏನು? ಕೋಟಾನು ಕೋಟಿ ಕಣಗಳ ಸಮುದಾಯ ದೇಹ. ಒಂದೊಂದು ಕಣದಲ್ಲಿ ಒಂದು ಆತ್ಮ ಇರುತ್ತೆ. ಅಂದ್ರೆ ಕೋಟಾನು ಕೋಟಿ ತ್ರಿಮೂರ್ತಿ ತ್ರಿಮಾತ ಕಲೈಕವೇ ಈ ದೇಹವು. ಎಂಥ ಅದ್ಭುತ ರೀ ದೇಹ. ಇಂಥ ದೇಹವು ಜನ್ಮ ಜನ್ಮದಿಂದ ನಾವು ಬೈಕೊಂಡು, ಅಸಹ್ಯ ಮಾಡಿಕೊಂಡು, ಶಾಪ ಮಾಡ್ಕೊಂಡಿದ್ದೀವಿ. ಕ್ಷಮ ಕೇಳ್ಕೋಬೇಕು. ಜನ್ಮ ಜನ್ಮದಿಂದ ಇಂಥ ಅದ್ಭುತವಾದ ಈ ದೇಹವು ಕೋಟಾನು ಕೋಟಿ ತ್ರಿಮಾತ ತ್ರಿಮೂರ್ತಿಗಳ ಕಲೈಕವಾದ ಈ ದೇಹವನ್ನು ಎಷ್ಟು ಅಸಹ್ಯ ಮಾಡಿಕೊಂಡಿದ್ದೀನಿ.
ನನ್ನ ಕ್ಷಮಿಸಿರಿ, ಸೃಷ್ಟಿ ಮಾಡಿರೋ ಆ ಸೃಷ್ಟಿಕರ್ತಗೆ ನಾನು ಬೈಕೊಂಡೆ, ಕ್ಷಮಿಸಿರಿ ಅಂತ ಕ್ಷಮೆ ಕೇಳ್ಕೋಬೇಕು, ಪ್ರೀತಿಸಬೇಕು, ಇಷ್ಟಪಡಬೇಕು, ಬರಬೇಕು. ಈ ರೂಪ, ಈ ಬಣ್ಣ, ಈ ಆಕಾರ ಶಾಶ್ವತವಲ್ಲ, ಆತ್ಮದ ಸ್ವರೂಪ ಶಾಶ್ವತ. ನಾನು ರೂಪವಲ್ಲ, ನಾನು ಸ್ವರೂಪ ಅಂತ ಯಾರು ತಿಳ್ಕೊಂತಾರೋ ಅವ್ರಿಗೆ ಈ ದೇಹದ ಕರ್ಮಗಳು ಏನು ಇಲ್ಲ ರೀ, ಏನಿಲ್ಲ. ದೇಹೋ ದೇವಾಲಯ, ಜೀವವೇ ದೈವವು, ಜೀವವೇ ದೈವವು, ಆತ್ಮೆ ಇವಳಿನ ತ್ರಿಮೂರ್ತಿಗಳ ಕಲಯಿಕ ಈ ದೈವವು. ಏನು ಬೇಕಂದ್ರೇನು, ಯಾರನ್ನ ಕೇಳ್ಕೋಬೇಕು? ಈ ಭಗವಂತನ ಕೇಳ್ಕೋಬೇಕು. ಈ ಭಗವಂತ ಎಲ್ಲಿದ್ದಾನ? ಒಳಗಿದಾನ, ಹೊರಗಿಲ್ಲ. ಒಬ್ಬನು ಉಂಗರ ಮನೆಯಲ್ಲಿ ಬಿದ್ದೋಗುತ್ತೆ, ಮನೆಯಲ್ಲಿ ಕತ್ಲೆ ಇರುತ್ತೆ, ಅವನು ಬೀದಿ ಬೆಳಕಲ್ಲಿ ಹೋಗಿ ಹುಡುಕ್ತಾ ಇದ್ದಾನೆ. ಅವನು ಬಂದ, ಏನಪ್ಪ ಹುಡುಕ್ತಾ ಇದೆ? ನಾನು ಉಂಗರ ಹುಡುಕ್ತಾ ಇದ್ದೇನೆ. ಎಲ್ಲಿ ಬಿದ್ದೋಗಿದೆ? ಮನೆಯಲ್ಲಿ ಬಿದ್ದೋಗಿದೆ. ಯಾಕೆ ಇಲ್ಲಿ ಹುಡುಕ್ತಾ ಇದೆ? ಅಲ್ಲಿ ಕತ್ಲೆ ಇದಪ್ಪ, ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೇನೆ. ಅವನು ಏನು ಅಂತಾರ್ರಿ? ಮೂರ್ಖ, ದಡ್ಡ ಅಂತಾರ. ಅವನು ಉಂಗರ ಹುಡುಕ್ತಾ ಇದ್ದಾನ, ನಮ್ಮ ದೇವರನ್ನ ಹುಡುಕ್ತಾ ಇದ್ದೀವಿ ನಾವು. ಎಲ್ಲಿದ್ದಾರೆ ದೇವರು? ಹೊರಗ ಬೀದಿ ಲೈಟ್ ಅಲ್ಲ, ಒಳಗ. ನಾವು ಈ ಒಳಗಿರೋ ಭಗವಂತನ ಮರ್ತು ಬಿಟ್ಟು ಆ ದೇವಸ್ಥಾನ, ಈ ದೇವಸ್ಥಾನ, ಆ ಊರು, ಈ ಊರು, ಬದ್ರಿ, ಕೇದಾರ್ ಓಡಾಡ್ತಾ ಇದ್ವಿ. ರಮಣ ಮಹರ್ಷಿ ಹತ್ರ ಯಾರು ಹೋದರೇನು? ನಿನ್ನ ಒಳಗೆ ನೀನು ಹೋಗು, ನೀನ್ಯಾರು ನೀನು ತಿಳಿದುಕೋ ಅಂತ ಹೇಳ್ತಾ ಇದ್ರು. ಒಳಗಂದ್ರಿ ಏನು? ಕಿಡ್ನಿ, ಲಿವರ್, ಹಾರ್ಟ್ ಅಲ್ರಿ. ನಿನ್ನ ಒಳಗೆ ನೀನು ಹೋಗು, ಪ್ರಯಾಣ ಮಾಡು, ಅಂತರಂಗ ಪ್ರವೇಶ ಮಾಡು ಅಂತ ಹೇಳ್ತಾರ. ಸೇತ್ ಮಾಸ್ಟರ್ ಹೇಳ್ತಾರ, ನಿನ್ನ ಅಂತರಂಗ ಕೋಟಾನುಕೋಟಿ ಮಹಾ ಪಸಿಫಿಕ್ ಸಮುದ್ರಗಳು ವಿಶಾಲವಾಗಿರುವುದು. ನಿನ್ನ ಅಂತರಂಗದ ಒಳಗೆ ನೀನು ಪ್ರವೇಶವಾಗಿ ನೀನು ಏನು ಸಂಕಲ್ಪ ಇಟ್ಕೊಂಡ್ರೆ ಅದು ಕೊಡ್ತಾನ ಈ ಭಗವಂತ ಶಿವ. ಈ ಶಿವನಿಗೆ ಇನ್ನೊಂದು ಹೆಸರೇನು? ಬೋಳಾಶಂಕರ. ಬೋಳಾಶಂಕರ ಅಂದ್ರೇನು? ನಿನ್ನ ತಲೆ ಮೇಲೆ ಕೈ ಇಡ್ತೀನಿ, ಭಸ್ಮ ಆಗ್ಬೇಕಂದ್ರೆ ತದಾಸ್ತು. ಆ ಬೋಳಶಂಕರ ಎಲ್ಲೋ ಕೈಲಾಸದಲ್ಲಿಲ್ಲ, ನಮ್ಮ ಒಳಗಿದನ್ರಿ. ಯಾರನ್ನ ಕೇಳಬೇಕು? ಒಳಗಾಗಿ ಕೇಳಬೇಕು. ರಮಣ ಮಹರ್ಷಿ ಅವರು 7th ಸ್ಟ್ಯಾಂಡರ್ಡ್ ಓದೋವಾಗ ತಿರುವಣ್ಣಾಮಲೆ ಹೋದ್ರು. ಚಿಕ್ಕ ಹುಡುಗ ಒಂದು ಗೋಸೆ ಸುಟ್ಕೊಂಡು ಕೂತ್ಕೊಂಡು ಒಂದು 15 ಮೆಟ್ಲು ಕೆಳಗೆ ಅಲ್ಲಿ ಒಂದು ಲಿಂಗ ಇತ್ತು. ಯಾರನ್ನ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ಸಾಧನ ಮಾಡಿದ್ದು ಪ್ರದೇಶ ಲಿಂಗ ಇದೆ, ಅಲ್ಲಿ ಕೂತ್ಕೊಂಡ್ರು, ಕಣ್ಣು ಮುಚ್ಕೊಂಡ್ರು. ಕಣ್ಣೇ ಬಿಟ್ಟಿಲ್ಲ ಅವರು, ವರ್ಷಗಳು ಒಳಗೋಗ್ಬಿಟ್ರು. ಅದು ಒಳಗಂದ್ರೆ ಬಾಹ್ಯ ಚೈತನ್ಯ, ಅಂತರ್ ಚೈತನ್ಯ, ಪರಿಚೈತನ್ಯ, ಮಹಾಪರಿಚೈತನ್ಯ. ಇವಾಗ ನಾನು ಮಾತಾಡ್ತಾ ಇದ್ದೇನೆ, ನನ್ನ ದೇಹ ಮನಸ್ಸು ಕೆಲಸ ಮಾಡ್ತಾ ಇದೆ. ನಾನು ಇವಾಗ ಹೊರಗಿದ್ದೀನಿ, ಕಾಲು ಜೋಡಿಸಿದ್ದೀನಿ, ಬೆರಳು ಜೋಡಿಸಿದ್ದೀನಿ, ಕಣ್ಣು ಕಟ್ಟಾಕಿದ್ದೀನಿ, ದೇಹದ ಕೆಲಸ ನಿಂತೋಯ್ತು. ದೇಹದ ಕೆಲಸ ನಿಂತೋದ್ರೆ 100 ಪಟ್ಟು ಶಕ್ತಿನ ನಾವು ಉಳಿಸ್ಕೊಂತೀವಿ. ಮನಸ್ಸು ನಿಂತೋದ್ರೆ 1000 ಪಟ್ಟು ಶಕ್ತಿನ ಬೆಳೆಸ್ಕೊಂತೀವಿ. ಅದೇ ಧ್ಯಾನ ಮಾಡುವಾಗ ಯೋಚನೆ ಬಂದ್ರಿ ಏನೇ ಆಗಲಿ ಕಣ್ಣು ಮುಚ್ಕೊಳ್ರಿ, ನಷ್ಟ ಇಲ್ಲ, ಶಕ್ತಿನ ಉಳಿಸ್ಕೊಂತೀವ್ರಿ ನಾವು. ನೀವು ಮಾಡಲ್ಲ, ಗೊತ್ತಿಲ್ಲ. ಈ ಕಣ್ಣಿಗೆ ಬಾಗಿಲಿದೆ, ಬಾಯಿಗೆ ಬಾಗಿಲಿದೆ. ಯಾಕೆ? ಯಾವಾಗ ಮುಚ್ಕೋಬೇಕು ಅವಾಗ ಮುಚ್ಕೋಬೇಕು. ಧ್ಯಾನ ಮಾಡುವಾಗ ಕಣ್ಣು ಬಿಡಬಾರ್ದು, ಬಾಯಿ ಬಿಡಬಾರ್ದು. ಅದೇ ಜ್ಞಾನ. ಹೋಗ್ಬಿಟ್ರು, ಕ್ರಿಮಿಗಳು, ಇರುವುಗಳು ಕಚ್ಚುತ್ತಾ ಇದ್ದದೆ ದೇಹ, ಅವ್ರು ಕಣ್ಣು ಬಿಟ್ಟಿಲ್ಲ, ಅಷ್ಟು ಹಠ. ಕಣ್ಣು ಮುಚ್ಚಿದಾಗ ಅವ್ರ ಹೆಸರು ವೆಂಕಟರಾಮನ್ ಅಯ್ಯರ್, ಕಣ್ಣು ಬಿಟ್ಟಿದಾಗ ರಮಣ ಮಹರ್ಷಿ. ಎಷ್ಟು ಒಳಗೋದ್ರು ಅವರು? ಅಷ್ಟು ಒಳಗ. ರತ್ನಾಕರ್ ಎಲ್ಲರಿಗೂ ಗೊತ್ತು, ವಾಲ್ಮೀಕಿ ಮಹರ್ಷಿ. ಒಬ್ಬ ಕಳ್ಳ ಕಾಡಲ್ಲಿ ಬೇಟ ಮಾಡೋನು, ಪ್ರಾಣಿಗಳನ್ನ ಸಾಯಿಸೋದು, ರಾಕ್ಷಸ. ಕೂತ್ಕೊಂಡ್ರು ಧ್ಯಾನಕ್ಕೆ, ಒಳಗೋಗ್ಬಿಟ್ರು. ಎಷ್ಟು ಒಳಗೆ ಅವ್ರ ಮೇಲೆ ಹುತ್ತ ಸೃಷ್ಟಿ ಆಯ್ತು. ಆ ಹುತ್ತನ ವಾಲ್ಮೀಕಮು ಅಂತಾರೆ ಸಂಸ್ಕೃತಲ್ಲಿ. ಅದಕ್ಕೆ ಅವರ ಹೆಸರೇನು? ವಾಲ್ಮೀಕಿ ಮಹರ್ಷಿ. ದಿವ್ಯ ನೇತ್ರ ದರ್ಶನದಿಂದ ಮಹಾಕಾವ್ಯ ರಾಮಾಯಣ ಬರೆದಿದ್ರಿ ಅವರು. ಒಬ್ಬ ಕಳ್ಳ
ರಾಕ್ಷಸ ಒಳಗೆ ಅಷ್ಟು ಜ್ಞಾನವಿದ್ದರೆ ನಮ್ಮ ಒಳಗೆ ಎಷ್ಟು ಜ್ಞಾನವಿದೆ ಯಾರಿಗಿನ್ನ ಗೊತ್ತಾ? ಒಪ್ಪಿಕೊಳ್ಳಲ್ಲ, ನಾವು ಒಳಗೋಗಲ್ಲ, ಹಠ ಇಲ್ಲ, ಕೂತ್ಕೊಂತೀರಿ ಧ್ಯಾನ. ಅದ್ಭುತ. ಇವತ್ತು ಬೆಳಿಗ್ಗೆ ಧ್ಯಾನ ಮಾಡ್ತಾ ಇದ್ವಿ, ನನ್ಗೆ ಕಣ್ಣು ಬಿಡಕ್ಕೆ ಆಗ್ಲಿಲ್ಲ. ಈ ಎರಡು ಬೆರಳು ಟೈಟ್ ಲಾಕ್ ಆಗಿದವ. ಇನ್ನು ಕೊನೆಗೆ ಎಲ್ಲರೂ ಎದ್ದೊಳ್ತಾ ಇದ್ರೆ ಅವಾಗ ನಾನು ಕಣ್ಣು ಬಿಟ್ಟೆ. ಎಷ್ಟು ಅದ್ಭುತವಿರುತ್ತೆ. ಮನೆಯಲ್ಲಿ ಕೂತ್ಕೊಂತೀರಿ ಧ್ಯಾನಕ್ಕೆ, ಅದ್ಭುತ ಧ್ಯಾನ. ಮನಸ್ಸು ನೆನಪು ಮಾಡುತ್ತೆ, ಸೀರಿಯಲ್ ಟೈಮ್ ಆಗಿದೆ ನೋಡು ಅಂತ, ಟೀ ಟೈಮ್ ಆಗಿದೆ ಟೀ ಕುಡಿಯೋ. ಈ ಮನಸ್ಸಿಗೇನು ಕೆಲಸ ಇಲ್ಲ, ಅದು ನೆನಪು ಮಾಡ್ತಾ ಇರುತ್ತೆ. ಮನಸ್ಸಿನ ಮಾತು ಕೇಳಬಾರ್ದು, ಅವಾಗೆ ಬುದ್ಧಿ ಕೆಲಸ ಮಾಡೋದು. ಎಲ್ಲರೂ ಮನಸ್ಸಿಗೆ ಏನು ಬೇಕೋ ಅದು ಕೊಡ್ತಾರ, ಬುದ್ಧಿಗೆ ಏನು ಬೇಕೋ ಅದು ಕೊಡಲ್ಲ. ಮನಸ್ಸಿಗೆ ಏನು ಬೇಕು? ಬಿಸಿಬೇಳೆ ಬಾತ್ ಬೇಕು, ಸೀರಿಯಲ್ ಬೇಕು, ಸಿನಿಮಾ ಬೇಕು, ಕಾರ್ ಬೇಕು, ಮಕ್ಕಳು ಬೇಕು, ಮನೆ ಬೇಕು, ದುಡ್ಡು ಬೇಕು. ಒಂದು ನಾವು ತಗೊಂಡು ಹೋಗಲ್ಲ ಮೇಲೆ. ಬುದ್ಧಿಗೆ ಏನು ಬೇಕು? ಧ್ಯಾನ ಬೇಕು, ಸ್ವಾಧ್ಯಾಯ ಬೇಕು, ಸಜ್ಜನ ಸಾಂಗತ್ಯ ಬೇಕು, ಧ್ಯಾನ ಬೋಧನೆ ಬೇಕು, ಧ್ಯಾನ ಪ್ರಚಾರ ಬೇಕು. ಬುದ್ಧಿ ನೆನಪು ಮಾಡಲ್ಲ, ಮನಸ್ಸು ನೆನಪು ಮಾಡುತ್ತೆ. ಎಲ್ಲರೂ ಮಾಯದಲ್ಲಿ ಬಿದ್ದೋಗಿದಾರ. ಮನಸ್ಸಿಗೆ ಏನು ಬೇಕೋ ಅದೆಲ್ಲರೂ ಕೊಡ್ತೀರಿ. ಬುದ್ಧಿಗೆ ಏನು ಬೇಕೋ ಅದು ಕೇಳಲ್ಲ, ನೆನಪು ಮಾಡಲ್ಲ. ನಮ್ಮ ಧರ್ಮ ಅದು, ನಾವು ಮಾಡೋದು ನಮ್ಮ ಧರ್ಮ. ಲೋಕ ಬಿಟ್ಟಿದ ಮೇಲೆ ಮೇಲಕ್ಕೆ ಹೋಗ್ತೀವಿ, ಏನು ತಗೊಂಡು ಹೋಗ್ತೀವೋ ಅದು ನೆನಪಿಟ್ಕೋಬೇಕು. ಧ್ಯಾನದಿಂದ ಹೊಂದೋ ಜ್ಞಾನ ಆಸ್ತಿ, ಧ್ಯಾನ ಪ್ರಚಾರದಿಂದ ಒಂದು ಸ್ನೇಹವೇ ಅಂತಸ್ತು. ನಾವೆಲ್ಲರೂ ಜನ್ಮ ಜನ್ಮದ ಮಿತ್ರರೇ ನಾವು. ಈ ಒಂದು ಜನ್ಮದ ಮಿತ್ರರಲ್ಲ ನಾವು. ಎಷ್ಟೋ ಲೋಕಗಳು, ಎಷ್ಟೋ ಜನ್ಮಗಳು ನಾವೆಲ್ಲರೂ ಸೇರಿದ್ದೀವಿ. ಮತ್ತೆ ಭೂಲೋಕಕ್ಕೆ ಇಳಿದು ಬಂದಿದ್ದೀವಿ. ಯಾಕೆ? ನಮ್ಮ ಗುರುಗಳ ಸಂಕಲ್ಪ ಸಸ್ಯಾಹಾರ ಜಗತ್, ಧ್ಯಾನ ಜಗತ್, ಪಿರಮಿಡ್ ಜಗತ್ ಸಂಪೂರ್ಣವಾಗಿ ಮಾಡಲಿಕ್ಕೆ ಬಂದಿದ್ದೀವಿ ನಾವು. ಇದು ನೆನ್ಪಿಟ್ಕೋಬೇಕು. ಆತ್ಮೇ ಪರಬ್ರಹ್ಮ, ದೇಹವೇ ದೇವಾಲಯ, ಕೋಟಾನುಕೋಟಿ ತ್ರಿಮೂರ್ತಿಗಳ ಕಲೈಕರಿ ದೇಹ. ಎಷ್ಟು ಪ್ರೀತಿಸಬೇಕು, ಎಷ್ಟು ಇಷ್ಟಪಡಬೇಕು, ಎಷ್ಟು ಪ್ರಶಂಸಿಸ್ಕೋಬೇಕು. ಸೆಲ್ಫ್ ಲವ್. ನಮ್ಮನ್ನು ನಾವು ಪ್ರೀತಿಸ್ಕೊಳ್ಳಂದ್ರೆ ಮೊದಲು ಇದು ತಿಳ್ಕೋಬೇಕು. ಸಮಯವೇ ಸಾಧನ. ಎಷ್ಟು ಸಮಯವಿದೆ ನಮಗೆ. ಒಬ್ಬ ಯೋಗಿ ರಾತ್ರಿನ ಹಗಲು ಮಾಡಬೇಕು, ಹಗಲನ್ನ ರಾತ್ರಿ ಮಾಡಬೇಕು ಅಂತ ಹೇಳ್ತದೆ ಭಗವದ್ಗೀತೆ ಹೇಳುತ್ತೆ. ಅಂದರೆ ರಾತ್ರಿ ಏನು? 1 ತಾಸು ಧ್ಯಾನ, 1 ತಾಸು ಸ್ವಾಧ್ಯಾಯ, 1 ತಾಸು ಸಜ್ಜನ ಸಾಂಗತ್ಯ, 1 ತಾಸು ಧ್ಯಾನ ಪ್ರಚಾರ. ನಾನು 97 ಧ್ಯಾನಕ್ಕೆ ಬಂದಾಗ ರಾತ್ರಿ ಧ್ಯಾನ ಆಗ್ತಾ ಇತ್ತು, ಸ್ವಾಧ್ಯಾಯ ಆಗ್ತಾ ಇತ್ತು. ಸಜ್ಜನ ಸಾಂಗತ್ಯ ಇಲ್ಲ, ಧ್ಯಾನ ಪ್ರಚಾರ ಇಲ್ಲ. ಇವಾಗ ಜೂಮು, ಯೂಟ್ಯೂಬ್, PMC, ಮನೆಯಲ್ಲಿ ಕೂತ್ಕೊಂಡು ಎಷ್ಟು ಪ್ರಚಾರ ಮಾಡ್ಬೋದು. ಏನು ಭಾಗ್ಯ ನೀವೆಲ್ಲರದು. ನಮಗೆ ಆ ಭಾಗ್ಯ ಇಲ್ಲ ಅವಾಗ. ನಾನು ಮನೆ ಮನೆ, ಊರು ಊರು, ಬೀದಿ ಬೀದಿ ಓಡಾಡಿ ಪ್ರಚಾರ ಮಾಡಿದ್ದು 27 ವರ್ಷ. ಇಷ್ಟೇ ರೀ. ಒಂದು ಚೂರು ಲಾಕ್ಡೌನ್ ಪೀರಿಯಡಲ್ಲಿ ಮನೆಯಲ್ಲಿ ಕೂತ್ಕೊಂಡು ಒಂದು ಬೆಟ್ಟದಂತ, ನಾನು ಒಂದು ಪರ್ವತದಂತ ಪ್ರಚಾರ ಮಾಡಿದ್ದೀನಿ. ಎಲ್ಲ ದೇಶಗಳು ಓಡಾಡಿದ್ದೀನಿ, ಎಲ್ಲ ರಾಷ್ಟ್ರಗಳು ಓಡಾಡಿದ್ದೀನಿ. ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದರೆ ಅರ್ಲಿ ಮಾರ್ನಿಂಗ್ 4 ಗಂಟೆವರೆಗೆ, ಬೆಳಿಗ್ಗೆವರೆಗೆ ನನ್ನ ಕ್ಲಾಸಸ್ ಇದ್ದು. ಕಂಟಿನ್ಯೂ ಜೂಮ್ ಕ್ಲಾಸಸ್. ಲಾಕ್ಡೌನ್ ಎಲ್ಲರಿಗೆ ಶಾಪ ಆದರೆ ಪಿರಮಿಡ್ ಮಾಸ್ಟರ್ ಎಲ್ಲರಿಗೆ ವರ ಆಗಿದೆ ಲಾಕ್ಡೌನ್ ಪೀರಿಯಡ್. ಸಮಯ ಎಷ್ಟು ಕೊಟ್ಟು ಪ್ರಕೃತಿ ನನಗೆ ಟೈಮ್ ಇಲ್ಲ ಸರ್, ಧ್ಯಾನ ಮಾಡೋಕ್ಕೆ ಟೈಮ್ ಇಲ್ಲ ಸರ್ ಅಂತ ಇದ್ರೆ, ನಾನು ಕೊಡ್ತೀನಪ್ಪ ಟೈಮು, ನೀನು ಮನೆಗೆ ಕೂತ್ಕೋ, ಎಲ್ಲಿ ಹೊರಗೆ ಹೋಗಬೇಡ, ಹೋದ್ರೆ ನಿನ್ನ ಕತೆ ನೋಡ್ತೀನಿ ಅಂತ ಕೂಡಿಸ್ಬಿಟ್ರು. ಅದೇನಾಯ್ತು? ಎಲ್ಲರಿಗೂ ಭಾಗ್ಯವಾಯಿತು. ನನಗಾದ್ರೆ ಮಹಾಭಾಗ್ಯವಾಯಿತು ಆ ಲಾಕ್ಡೌನ್ ಪೀರಿಯಡ್. ಹೌದಲ್ವ? ರಾತ್ರಿ ಮಲ್ಕೋಬೇಕಾ? ಮಲ್ಕೊಳಲ್ರಿ, 8 ತಾಸು ಮಲ್ಕೊಳ್ಳೋಣ. ಎಷ್ಟು? 8 ತಾಸು. ಅರ್ಧ ತಾಸು ಧ್ಯಾನ, 8 ತಾಸು ನಿದ್ದೆಕ್ಕೆ ಸಮಾನ. ನಿದ್ದೆ ಮಾಡಬೇಕಾ? ಬೇಕಾಗಿಲ್ಲ. ಬೇಕಂದ್ರೆ ಶನಿವಾರ ರಾತ್ರಿ
ಫುಲ್ ನೈಟ್ ಮೆಡಿಟೇಷನ್ ಮಾಡ್ರಿ. ಮತ್ತೆ ಭಾನುವಾರ ಮಲ್ಕೋಬೇಡ್ರಿ, ಬೆಳಿಗ್ಗೆ ಭಾನುವಾರ ರಾತ್ರಿ ಮಲ್ಕೊಳ್ರಿ. ಯಾಕೆ ಶನಿವಾರ ಹೇಳ್ತಾ ಇದ್ದೇನೆ, ಮನಸ್ಸು ಒಪ್ಕೊಳ್ಳುತ್ತೆ, ನಾಳೆ ರೆಸ್ಟ್ ಇರತ್ತಪ್ಪ, ಮಲ್ಕೊಂಡ್ರೆ ಏನು ತೊಂದರೆ. ಮೊದಲು ಮನಸ್ಸಿಗೆ ಒಪ್ಪಿಸ್ಬೇಕು ನಾವು. ಅದಕ್ಕೆ ಶನಿವಾರ ಪ್ರಾಕ್ಟಿಕಲ್ ಮಾಡಬೇಕು, ಎಕ್ಸ್ಪೆರಿಮೆಂಟ್. ನಾನೊಂದು ಅಪಾರ್ಟ್ಮೆಂಟಲ್ಲಿದ್ದೀನಿ. ಒಂದು 8 ವರ್ಷದ ಕೆಳಗೆ ನಾನು ಹೊಸ ಅಪಾರ್ಟ್ಮೆಂಟಲ್ಲಿ ಪ್ರವೇಶವಾಗಿದ್ದೀನಿ. ಈ ಕಾನ್ಸೆಪ್ಟ್ ಎಲ್ಲಿವರೆಗೂ ಆಗುತ್ತೆ ಅಷ್ಟೇ ಹೇಳ್ತೀನಿ. ಎಲ್ಲ ಹೇಳಬೇಕಂದ್ರೆ ಸಮಯವಿಲ್ಲ. ಎಷ್ಟು ಕಂಪ್ಲೀಟ್ ಆಗುತ್ತೋ ಅಷ್ಟು ನಾನು ಕಂಪ್ಲೀಟ್ ಮಾಡ್ತೀನಿ. ಯಾಕಂದರೆ ಫ್ಲೋ ಏನು ಬರುತ್ತೋ ಅದೇ ಮಾಡ್ತೀನಿ ನಾನು. ಆ ಗೃಹ ಪ್ರವೇಶ ಯಾಗ ಮಾಡಿ, ಎಲ್ಲರೂ ಗೃಹ ಪ್ರವೇಶ ಅಂದರೆ ಹೋಮ ಮಾಡ್ತಾರ, ಸತ್ಯನಾರಾಯಣ ವ್ರತ ಮಾಡ್ತಾರ, ಹಸುವನ್ನು ಒಳಗೆ ಕರ್ಕೊಂಡು ಬರ್ತಾರ, ಹಾಲು ಉಗ್ಗಿಸ್ತಾರ. ನಾನೇನು ಮಾಡಿದೆ, ಸಾಯಂಕಾಲ 6ರಿಂದ 8 ಗಂಟೆ 2 ತಾಸು ನಮ್ಮ ಪಿರಮಿಡ್ ಮಿತ್ರನ 70 ಜನ ಬಂದಿದ್ರು. ಅವರೆಲ್ಲರನ್ನ ಕೂಡಿಸಿ 2 ತಾಸು ಧ್ಯಾನ ಮಾಡಿಸಿ ನಾನು ಗೃಹ ಪ್ರವೇಶ ಮಾಡಿದೆ. ನಾನು ನನ್ನ ಮಗಳ ಮದುವೆನೂ ಹಾಗೆ ಮಾಡಿದ್ದೀನಿ. ಪತಿ ಸಾರ್ ಬಂದರು, ಧ್ಯಾನ ಮಾಡಿಸಿದ್ರು, ಮದುವೆ ಮುಗಿದೋಯ್ತು. ಒಬ್ಬೊಬ್ಬರನ್ನ ಪರಿಚಯ ಮಾಡಿಸ್ತಾ ನಿಮ್ಮ ಅನುಭವ ಇಲ್ಲ ಅಂದರೆ, ಶ್ರೀಕಾಂತ್ ಅಂತ ಒಬ್ಬರು ಕಾಲೇಜ್ ಎಂಪ್ಲಾಯಿ, ಅಟೆಂಡರ್ ಕೆಲಸ ಮಾಡ್ತಾರೆ ಅವರು. ಅಂದರೆ ಫೈಲ್ಸ್ ಆ ಟೇಬಲ್ನಿಂದ ಈ ಟೇಬಲ್ನಿಂದ ಆ ಟೇಬಲ್ ಕೊಡಬೇಕು. ಅವ್ರು ಹೇಳಿದರು, ಸರ್ ನಿಮ್ಮ ಕ್ಲಾಸ್ ಒಂದು ಕೇಳಿದ್ದೀನಿ, ಊಟದಿಂದ 1% ಎನರ್ಜಿ, ನಿದ್ದೆದಿಂದ 10% ಎನರ್ಜಿ, ಧ್ಯಾನದಿಂದ 1000% ಎನರ್ಜಿ ಹೊಂದಬಹುದು. ನಾನು ಅಂದ್ಕೊಂಡೆ, ರಾತ್ರಿ ದಿನಾಲಿ 10-12 ಗಂಟೆ ಧ್ಯಾನ ಮಾಡಿ ಊಟ ಬಿಟ್ಟು ನಿದ್ದೆ ಬಿಟ್ಟು ಎಷ್ಟು ದಿನ ಇರಬಹುದು ಅಂತ ನಾನು ಒಂದು ಪರೀಕ್ಷೆ ಮಾಡಿದ್ದೀನಿ ಸರ್. 54 ದಿನ ಆಯಿತು, ನಿನ್ನೆವರೆಗೆ ನಾನು ಊಟ ಮಾಡಿಲ್ಲ, ಮಲ್ಕೊಂಡಿಲ್ಲ. ಇವತ್ತು ನಾನು ನಿಮ್ಮ ಮನೆಯಲ್ಲಿ ಉಪ್ಮಾ ತಿಂತೀನಿ ಸರ್, ಮನೆಯವ್ರ ಕಾಟ ಹೆಚ್ಚಿಗೆ ಆಯಿತು, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ ಅಂತ. ನಾನು ಹೇಳಿದ್ದು ಏನು ಮಾಡಿದ್ದಾರೆ ಅವರು? ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನೀವು ಏನು ಪುಸ್ತಕ ಓದಿದ್ರೇನು, ನಿಮ್ಮ ಒಳಗೆ ಏನು ಜ್ಞಾನ ಬಂದಿದ್ರೇನು, ಏನು ಜ್ಞಾನ ಕೇಳಿದ್ರೇನು, ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅವಾಗೇನಾಗತ್ತೆ? ಅನುಭವ, ಎಕ್ಸ್ಪೀರಿಯನ್ಸ್ ಬರುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ ಅಂದರೆ ಅನುಭವ ಬರುತ್ತೆ, ಬರಲ್ಲ. ಆ ಅನುಭವವೇ ಜ್ಞಾನ. ಇನ್ನೊಬ್ಬರಿಗೆ ನಾವು ಹೇಳ್ಕೊಡ್ತೀವಿ. ಅದಕ್ಕೆ ಸಮಯವಿಲ್ಲ ಅಂದರೆ ಬೇಕಾದಷ್ಟಿದೆ. ಮನಸ್ಸಿಲ್ಲ ರೀ, ರಾತ್ರಿ ಮಲ್ಕೊಳ್ಳಕ್ಕಿಲ್ಲ. ಸಮಯವೇ ಸಾಧನ. ಉಸಿರೇ ಗುರುಗಳು. ಗುರುಗಳು ಯಾರು? ನಮ್ಮ ಉಸಿರು. ಶಿಷ್ಯ ಯಾರು? ಮನಸ್ಸು. ಉಸಿರು ಗುರುಗಳು, ಮನಸ್ಸು ಶಿಷ್ಯ. ಈ ಗುರುಗಳೆಲ್ಲ ಹೋಗಲ್ಲ. ಈ ಶಿಷ್ಯ ಮಂಗ ಭೂತಕಾಲ ಭವಿಷ್ಯತ್ ಕಾಲ ಓಡಾಡ್ತಾ ಇರ್ತಾನೆ. ಈ ಮಂಗನ ಏನ್ ಮಾಡಬೇಕು? ವಾಯುಪುತ್ರ ಮಾಡಬೇಕು. ಗುರುಗಳ ಜೊತೆ ಕೂಡಿಸಿದ್ರೆ ಈ ಮಂಗ ವಾಯುಪುತ್ರ. ಯಾವಾಗ ನಾವು ವಾಯುಪುತ್ರ ಆಗ್ತೀವೋ, ಮನಸ್ಸು ನಿಂತೋಗುತ್ತೋ, ಬ್ರಹ್ಮರನ್ನ ತೆಗೆದುಕೊಂಡು ಶಕ್ತಿ ತುಂಬಿಕೊಂಡು ಹನುಮಂತ ಶಕ್ತಿಮಂತ ಆಗ್ತೀವಿ. ಇನ್ನೂ ಶಕ್ತಿ ತುಂಬಿಕೊಂಡ್ರೆ ದಿವ್ಯ ನೇತ್ರ ದರ್ಶನ. ಅಂಜನದಿಂದ ನೋಡೋರ್ನು ಆಂಜನೇಯ ಅಂತಾರೆ. ಈ ಆಂಜನೇಯ ರಾಮನ ಮಾತು ಕೇಳ್ತಾನ, ಮಂಗ ರಾಮನ ಮಾತು ಕೇಳಲ್ಲ. ರಾಮ ಯಾರು? ಆತ್ಮಾರಾಮ. ಈ ಮನಸ್ಸನ್ನು ನಾವು ಉಸಿರು ಜೊತೆಗೆ ಕೂಡಿಸಿ ವಾಯುಪುತ್ರ ಮಾಡಿ ಆಂಜನೇಯ ಸ್ವಾಮಿ ಮಾಡಿ ಯಾರಿಗೆ ಒಪ್ಪಿಸಬೇಕು? ಈ ರಾಮನಿಗೆ ಒಪ್ಪಿಸಬೇಕು. ಅವಾಗ ಯೋಚನೆ ಆಗಿರುತ್ತೆ, ಪಾಸಿಟಿವ್ ಅಂಡ್ ಮಿರಾಕ್ಯುಲಸ್ ಥಿಂಕಿಂಗ್. ನಮ್ಮ ಯೋಚನೆ ಬ್ರಹ್ಮಾಸ್ತ್ರ. ಈ ರಾಮನಿಗೆ ಗೊತ್ತು ಯೋಚನೆನ ಹೇಗೆ ಉಪಯೋಗಿಸ್ಕೋಬೇಕು. ಮಂಗ ರಾಮನ ಮಾತು ಕೇಳಲ್ಲ. ಆ ಮಂಗಮ್ಮ ಮನಸ್ಸನ್ನ ನಾವು ಆಂಜನೇಯ ಸ್ವಾಮಿ ಮಾಡಿ ಅರ್ಪಣೆ ಮಾಡಬೇಕು ರಾಮನಿಗೆ. ಈ ಯೋಚನೆ ಬ್ರಹ್ಮಾಸ್ತ್ರ, ಮಾತು ರಾಮಬಾಣ. ನನ್ನ ಜೀವನ ಬದಲಾವಣೆ ಆಯಿತು. ಧ್ಯಾನಕ್ಕೆ ಮುಂಚೆ ಹೇಗೆ ಯೋಚಿಸಬೇಕು, ಹೇಗೆ ಮಾತಾಡಬೇಕು ಜ್ಞಾನವಿಲ್ಲ. ದೊಡ್ಡ ಅಜ್ಞಾನಿ ನಾನು, ಮೂರ್ಖ. 10 ಜನ ಮಿತ್ರರಿಲ್ಲ ನನಗೆ. ಯಾಕೆ ಮಾತಾಡಬೇಕು? ಜ್ಞಾನ ಇಲ್ಲ. ನನಗೆ ಯಾರು ಇಷ್ಟ ಆಗ್ತಾ ಇದ್ದಿಲ್ಲ. ಇವಾಗ ಇಷ್ಟ ಇಲ್ಲದವರು ಯಾರೂ ಇಲ್ಲ. ನನ್ನ ಎಲ್ಲರ ಒಳಗೆ ನನ್ನನ್ನೇ ನೋಡ್ಕೊತಾ ಇದ್ದೀನಿ. ನೀವೆಲ್ಲರೂ ಇವತ್ತು ನನ್ನ ಮಿತ್ರರಾದ್ರಿ. ಏನು ಭಾಗ್ಯವಿದು? ಕಾರಣ ಏನು? ಇದು ರಾಮಬಾಣ. ನನ್ನ ಮಾತು ರೀ. ನಾನು ನೋಡಕ್ಕೆ ಬಂದಿಲ್ಲ, ನೀವು ನನ್ನ ಮಾತು ಕೇಳಕ್ಕೆ ಬಂದಿದ್ರಿ. ಏನು ಅದ್ಭುತವಲ್ಲ? ಇವತ್ತು ಪತಿ ಸರ್ ಹೇಳಿದರು, ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಅಲ್ಲ, ಒಂದು ಮೈಂಡ್ಫುಲ್ನೆಸ್, ಒಂದು ರೆಕ್ಕೆ
ಮೈಂಡ್ಫುಲ್ನೆಸ್, ಒಂದರಕ್ಕೆ ಮೆಡಿಟೇಷನ್. ಕಣ್ಣು ಮುಚ್ಚಿದಾಗ ಧ್ಯಾನ ಯೋಗ. ಉಸಿರು ಮನಸ್ಸು ಒಂದಾದರೆ ಧ್ಯಾನ ಯೋಗ. ಕಣ್ಣು ಮುಚ್ಚಿದಾಗ ಯಾರ ಜೊತೆಗಿರಬೇಕು? ಗುರುಗಳ ಜೊತೆಗೆ. ಯಾರು? ಮನಸ್ಸು, ಶಿಷ್ಯ ಮನಸ್ಸು. ನಾವು ಎಷ್ಟು ಸಾಧನೆ ಮಾಡ್ತೀವೋ ಅಷ್ಟು ಶಕ್ತಿ ತುಂಬಿಕೊಳ್ಳುತ್ತೀವಿ, ಅಷ್ಟು ಜ್ಞಾನ ಹೊಂದಿತೀವಿ, ಅಷ್ಟು ಅರಿವಿರುತ್ತೆ. ಕಣ್ಣು ಬಿಟ್ಟಿದ್ದೀವಿ. ಇವಾಗ ನೀವೆಲ್ಲರೂ ಕೇಳಿಸ್ಕೊಂತಾ ಇದ್ರಿ, ನಾನು ಹೇಳ್ತಾ ಇದ್ದೀನಿ, ಇದು ಕರ್ಮ ಅಂತಾರ. ಕಣ್ಣು ಬಿಟ್ಟಿದಾಗ ನಾವು ಏನು ಮಾಡ್ತಾ ಇದ್ರೆ ಅದು ಕರ್ಮ. ಈ ಕರ್ಮ ಹೇಗೆ ಮಾಡಬೇಕು? ಕರ್ಮಯೋಗ. ದೇಹ ಮನಸ್ಸು ಒಂದಾದರೆ ಕರ್ಮಯೋಗ. ಕಣ್ಣು ಮುಚ್ಚಿದರೆ ಧ್ಯಾನಯೋಗ, ಕಣ್ಣು ಬಿಟ್ಟಿದ್ರೆ ಕರ್ಮಯೋಗ. ಇವಾಗ ನಿಮ್ಮ ಮನಸ್ಸು ನಮ್ಮ ಜೊತೆಗಿದ್ದರೆ ನನ್ನ ಮಾತು ಕೇಳಿಸ್ತದ, ಜೊತೆಗಿಲ್ಲಂದ್ರೆ ನನ್ನ ಮಾತು ಕೇಳಿಸ್ಕೊಳ್ಳಲ್ಲ. ಈ ಕಿವಿಯಲ್ಲೆಲ್ಲ ಕೇಳಿಸ್ಕೊಳ್ಳೋದು ಮನಸ್ಸು ಜೊತೆಗಿಟ್ಕೋಬೇಕು. ಬಾಡಿ ಅಂಡ್ ಮೈಂಡ್ ಪ್ರೆಸೆಂಟ್ ಇದ್ರೆ ಅಟೆನ್ಷನ್, ಬಾಡಿ ಪ್ರೆಸೆಂಟ್ ಮೈಂಡ್ ಆಬ್ಸೆಂಟ್ ಆದರೆ ಟೆನ್ಷನ್. ಗಾಡಿ ಓಡಿಸ್ತಾ ಇದ್ವಿ, ಮೈಂಡ್ ಆಬ್ಸೆಂಟ್, ಆಕ್ಸಿಡೆಂಟ್, ಎಲ್ಲರಿಗೂ ಟೆನ್ಷನ್, ದುಃಖ, ಟೈಮು, ದುಡ್ಡು ಹಾಳಾಗತ್ತೆ. ಎದುರುಗಿರೋ ಒಂದು ಕಾಲು ಮುರಿದೋಯ್ತು, ಕರ್ಮ ಅನುಭವಿಸಬೇಕು. ಒಂದು ಕ್ಷಣ ಈ ಮನಸ್ಸು ದೇಹ ಜೊತೆಗಿಲ್ಲ, ಎಲ್ಲ ಹಾಳೆ. ಅದಕ್ಕೆ ಧ್ಯಾನ ಪರಧ್ಯಾನ ಅಂತಾರ. ಧ್ಯಾನ ಅಂದರೆ ಮೈಂಡ್ಫುಲ್ನೆಸ್, ಪರಧ್ಯಾನ ಅಂದರೆ ಮನಸ್ಸು ಒಂದು ಕಡೆ, ದೇಹ ಒಂದು ಕಡೆ. ಡಾಕ್ಟರ್ ಸರ್ಜರಿ ಮಾಡ್ತಾ ಇದ್ದಾರೆ, ಹಾರ್ಟ್ ಸರ್ಜರಿ, ಮೈಂಡ್ ಆಬ್ಸೆಂಟ್, ಹೆಸರು ಕೆಟ್ಟೋಯ್ತು, ಡಾಕ್ಟರ್ ಟೆನ್ಷನ್, ಪೇಷಂಟ್ ಸತ್ತೋದ. ಆ ಕರ್ಮ, ಆ ಕೊಲೆದ ಕರ್ಮ ಡಾಕ್ಟರ್ ಅನುಭವಿಸಬೇಕು. ಕ್ಯಾಶಿಯರ್ ಕೌಂಟಿಂಗ್ ಮಾಡ್ತಾನೆ, 500 ನೋಟು, ಮನಸ್ಸೆಲ್ಲ ಹೋಯ್ತು. 10 ನೋಟು ಯಾರಿಗೋ ಕೊಟ್ಬಿಟ್ಟ, ಅವನು ತಗೊಂಡೋದ. ಬರೋ ಸಂಬಳ 50,000, ಹೋಗಿದ್ದು 5,000. ನೋಡಿದ್ರೆ ಫೇಲ್ಯೂರ್ಗೆ ಕಾರಣ ಏನು? ದೇಹ ಮನಸ್ಸು ಬೇರೆ ಬೇರೆ ಆಗಿದೆ. ಕಣ್ಣು ಮುಚ್ಚಿದಾಗ ಧ್ಯಾನಯೋಗ, ಕೆಲಸ ಮಾಡುವಾಗ ಕರ್ಮಯೋಗ. ಅದೇ ಮೈಂಡ್ಫುಲ್ನೆಸ್. ನಾವು ತಿಂತಾ ಇದ್ರೆ ಮನಸ್ಸಲ್ಲೇ ಇರಬೇಕು, ನಡೀತಾ ಇದ್ರೆ ಟ್ರಾಫಿಕ್ ಮೇಲೆ ಇರಬೇಕು, ಮ್ಯೂಸಿಕ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮ್ಯೂಸಿಕ್ ಮೇಲೆ ಇರಬೇಕು. ಅವಾಗೇನಾಗತ್ತೆ? ಸಕ್ಸಸ್. ಯೋಗ ಕರ್ಮಶು ಕೌಶಲ್ಯ ಅಂತ ಹೇಳುತ್ತೆ ಭಗವದ್ಗೀತೆ. ನೀನು ಆತ್ಮದ ಜೊತೆಗಿದ್ದು ಏನು ಕರ್ಮ ಮಾಡಿದ್ರೇನು ಎಫಿಷಿಯನ್ಸಿ ಹೆಚ್ಚಿಗಾಗುತ್ತೆ, ಕೌಶಲ್ಯವಿರುತ್ತೆ, ನಿನಗೆ ವಿಜಯ ಸಿಗತ್ತೆ ಅಂತ. ಉಸುರೇ ಗುರುಗಳು. ಸಹನವೇ ಪ್ರಗತಿ. ಧ್ಯಾನ ಮಾಡುವಾಗ ಸಹನ ಬೇಕು. ಕಾಲು ನೋವಾಗತ್ತೆ, ಬೆನ್ನು ನೋವಾಗತ್ತೆ, ಸುಡತ್ತೆ ಒಳಗೆ, ಏನೋ ಏನೇನೋ ಆಗತ್ತೆ. ಯಾಕಪ್ಪ ಸಿಗಾಕೊಂಡಿದ್ವಿ, ಇನ್ನ ಓಕೆ ಹೇಳಲ್ವಾ ಇವರು, ಸತ್ತೋಗ್ತಾ ಇದ್ದೀನಿ ಅಂತ ಅನಿಸ್ತದ. ಮೊದಲು ಧ್ಯಾನ ಮಾಡೋವಾಗ ಎಲ್ಲರಿಗೂ ಅನಿಸ್ತದಲ್ಲ, ನನಗೂ ಅನಿಸ್ತು. ಇವಾಗ ಅವಾಗ ಯಾಕೆ ಓಕೆ ಹೇಳಿದಿರಿ ಸರ್, ಇನ್ನ ಸ್ವಲ್ಪ ಮಾಡ್ತಾ ಇದೀವಲ್ಲ ಅಂದ್ರೆ ಸಹನವಿಲ್ಲ ಅಂದ್ರೆ ಪ್ರಗತಿ ಇಲ್ಲ ರೀ. ಶಿರ್ಡಿ ಬಾಬಾ ಅವ್ರು ಹೇಳ್ತಾರೆ, ಶ್ರದ್ಧಾ ಸಬೂರಿ. ಸಬೂರಿ ಅಂದ್ರೆ ಸಹನ. ಸಹನ ಭೌತಿಕ ಜೀವನದೊಳಗೆ ಸಹನ, ಆಧ್ಯಾತ್ಮಿಕ ಜೀವನದೊಳಗೆ ಶ್ರದ್ಧಾ. ಧ್ಯಾನ ಮಾಡಕ್ಕೆ ಶ್ರದ್ಧೆ ಬೇಕು, ಕೆಲಸ ಮಾಡಕ್ಕೆ ಶ್ರದ್ಧೆ ಬೇಕು, ಸಹನ ಬೇಕು. ಏನ್ ಮಾಡ್ಬೇಕಂದ್ರೇನು, ಅಡಿಗೆ ಮಾಡ್ಬೇಕಂದ್ರೇನು ಸಹನ ಬೇಕು, ಡೆಲಿವರಿ ಆಗ್ಬೇಕಂದ್ರೇನು ಸಹನ ಬೇಕು, ಪ್ರೆಗ್ನೆನ್ಸಿ ಇರುತ್ತೆ ಸಹನ ಬೇಕು. ಭೌತಿಕ ಜೀವನದಲ್ಲಿ ಸಹನ, ಆಧ್ಯಾತ್ಮಿಕ ಜೀವನ ಶ್ರದ್ಧಾ. ಶ್ರದ್ಧಾವಾನ್ ಲಭತೆ ಜ್ಞಾನ. ಧ್ಯಾನ ಮಾಡೋಕ್ಕೆ ಶ್ರದ್ಧಾ, ಸ್ವಾಧ್ಯಾಯ ಮಾಡೋಕ್ಕೆ ಶ್ರದ್ಧಾ, ಸಜ್ಜನ ಸಾಂಗತ್ಯ ಮಾಡೋಕ್ಕೆ ಶ್ರದ್ಧಾ, ಧ್ಯಾನ ಬೋಧನೆ ಮಾಡೋಕ್ಕೂ ಶ್ರದ್ಧಾ, ಧ್ಯಾನ ಪ್ರಚಾರ ಮಾಡೋಕ್ಕೂ ಶ್ರದ್ಧಾ. ಎಲ್ಲರಿಗೂ ಶ್ರದ್ಧೆ ಎಲ್ಲಿದೆ? ಬೆಳಿಗ್ಗೆ ಇಡ್ಲಿ ವಡೆ ಸಾಂಬಾರ್, ಮಧ್ಯಾಹ್ನ ಊಟ, ಸಾಯಂಕಾಲ ಪಾನಿಪೂರಿ, ರಾತ್ರಿ ಚಪಾತಿ, ಬೆಳಿಗ್ಗಿಂದ ರಾತ್ರಿವರೆಗೆ ಕಾಫಿ, ಟೀ, ಜ್ಯೂಸ್, ಲಸ್ಸಿ ಸಮರ್ಪಯಾಮಿ. ಏನು ಶ್ರದ್ಧೆ ರೀ? ಧ್ಯಾನ ಮಾಡಬೇಕಂದ್ರೆ ಬೆಳಿಗ್ಗೆ 1 ತಾಸು ಧ್ಯಾನ, ಇಡ್ಲಿ ವಡೆ ಸಾಂಬಾರ್, ಮಧ್ಯಾಹ್ನ ಊಟ 1 ತಾಸು ಧ್ಯಾನ, ಸಾಯಂಕಾಲ ಮೆಣಸಿನಕಾಯಿ ಬಜ್ಜಿ ಅರ್ಧ ತಾಸು ಧ್ಯಾನ, ರಾತ್ರಿ ಊಟ 1 ತಾಸು ಧ್ಯಾನ, ಬೆಳಿಗ್ಗಿಂದ ರಾತ್ರಿವರೆಗೆ ಕಾಫಿ, ಟೀ, ಜ್ಯೂಸ್, ಲಸ್ಸಿ, 10 ನಿಮಿಷ ಧ್ಯಾನ, 15 ನಿಮಿಷ ಧ್ಯಾನ ಮಾಡ್ತೀರಾ? ಮಾಡಲ್ರಿ. ಶ್ರದ್ಧೆ ಇಲ್ಲ.
ಟೈಮ್ ಇಲ್ವಾ? ಕಣ್ಮುಚ್ಕೊಳ್ರಿ. ಶಕ್ತಿ ಉಳಿಸ್ಕೊಂತೀವಿ. ಅದಕ್ಕೆ ಕಣ್ಣಿಗೆ ಬಾಗಿಲಿ, ಬಾಯಿಗೆ ಬಾಗಿಲಿ. ಜ್ಞಾನವಿಲ್ಲ ನಮಗೆ. ಹೇಗೆ ಉಪಯೋಗಿಸ್ಕೋಬೇಕು, ಏನು ಮಾಡಬೇಕು, ಎಲ್ಲಿ ಸಹನ ಇರಬೇಕು. ಪ್ರಾಣ ಹೋದ್ರೇನು ಕಣ್ಣು ಬಿಡಬಾರ್ದ್ರಿ. ಧ್ಯಾನ ಮಾಡುವಾಗ ಏನು ಮಾಡಬೇಕು? ಪ್ರಾಣ ಹೋದ್ರೇನು ಕಣ್ಣು ಬಿಡಬಾರ್ದು. ನಾನು ಬಿಸ್ನೆಸ್ ಮಾಡುವಾಗ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೆ. ಒಬ್ಬರು ಕಸ್ಟಮರ್ ಬಂದರು ಈವ್ನಿಂಗ್ 6 o'clock. ಅವ್ರ ಹೆಸರು ರಮೇಶ್ ಅಂತ, TV ರಿಲೇ ಎಂಪ್ಲಾಯಿ. ಅವರು ಎಲ್ಲ ಪರ್ಚೇಸ್ ಮಾಡಿ ದುಡ್ಡು ಕೊಟ್ಟರು. ಸರ್ ಹೋಗಿ ಬರ್ತೀನಿ ಸರ್. ಇಲ್ಲ ಕೂತ್ಕೊಳ್ರಿ. ಏನು ಸರ್? ಧ್ಯಾನ ಮಾಡಿರಿ ಸರ್. ಏನು ಲಾಭ? ಆರೋಗ್ಯ ಸಿಗುತ್ತೆ ಸರ್, ಅನಾರೋಗ್ಯ ಹೋಗುತ್ತೆ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದೆ. ನಕ್ಕಿದ್ರು. ಏನು ಸರ್ ಕಣ್ಣು ಮುಚ್ಕೊಂಡ್ರೆ ರೋಗ ಹೋಗುತ್ತೆ? ಹೌದಪ್ಪ, ನನ್ನ ಹೆಂಡತಿಗೆ ಚರ್ಮದ ಕಾಯಿಲೆ ಇತ್ತು. ಇನ್ನೂ ಒಂದೇ ಹೇಳಿದ್ರಿ, ಇನ್ನೂ ಹೇಳಿಲ್ಲ ನಮ್ಮ ಹೆಂಡತಿಗಿರೋ ಪ್ರಾಬ್ಲಮ್ಸ್ ಎಲ್ಲ. ಆ ಚರ್ಮದ ಕಾಯಿಲೆ ಇತ್ತಾ? ಹೌದು. ಇವಾಗಿದೆಯಾ? ಇಲ್ಲ. ಏನು ಮಾಡಿದ್ರೆ ಹೋಯ್ತು? ಧ್ಯಾನ ಮಾಡಿದ್ರೆ ಹೋಯ್ತು. ಈ ಶರ್ಟ್ ತೆಗೆದಿದ್ದರು ಅವರು. ಚರ್ಮ ಅಲ್ಲಲ್ಲಿ ಹಚ್ಕೊಂಡಿದೆ. ಈ ಸ್ಕಿನ್ ನಾರ್ಮಲ್ ಇಲ್ಲ, ಚೂರು ಚೂರಿದೆ. ಈ ಕೈಗಳು ಚೆನ್ನಾಗಿದ್ದಾವ, ಈ ಮುಖ ಪಾದಗಳು ನೋಡಿದ್ರೇನೆ ಭಯಂಕರ ಸೋರಿಯಾಸಿಸ್ ಅವ್ರಿಗೆ. ನವೇ ರಾತ್ರಿ ಆದರೆ ಇರಿಟೇಷನ್. ಏನಾಗುತ್ತೆ? ನಮಗೆ ಚರ್ಮ ಎಲ್ಲ ಹೋಗಿದೆ. ಸರ್ 10 ವರ್ಷದಿಂದ ನರಕ. ರಾತ್ರಿ ಆದರೆ ನಿದ್ದೆ ಬರಲ್ಲ, ಪ್ರಾಣ ಹೋಗ್ತಾ ಇದೆ. ಈ ಕಾಯಿಲೆ ಹೋಗುತ್ತೆ, ಕ್ಯಾನ್ಸರೇ ಹೋಗುತ್ತೆ. ಇದೇನು ದೊಡ್ಡ ಸುದ್ದಿ ಅಂದರೆ, ಸರ್ ಎಷ್ಟೊತ್ತು ಧ್ಯಾನ ಮಾಡಬೇಕು? ನಿಮ್ಮ ವಯಸ್ಸು ಎಷ್ಟು? 30 ವರ್ಷ. ಆದರೆ 1 ತಾಸು ಧ್ಯಾನ ಮಾಡಿ. ಎಷ್ಟು ದಿನ ಧ್ಯಾನ ಮಾಡಬೇಕು? 41 ದಿನ ಮಾಡಪ್ಪ. ಒಪ್ಪಿಕೊಂಡ್ರು. ಧ್ಯಾನ ಕಲ್ತ್ಕೊಳ್ಳೋಕೆ ಎಷ್ಟು? 2 ನಿಮಿಷ ಸಾಕು. ಧ್ಯಾನ ಹೇಳ್ಕೊಟ್ಟೆ, ಹೋಗ್ಬಿಟ್ರು ಮನೆಗೆ. 12 ದಿನ ನಾನು ಅಂಗಡಿ ಬಾಗಿಲಿ ತೆಗಿತಾ ಇದ್ದೇನೆ, ಬಂದರು. ಸರ್ ನಿಮ್ಗೆ ಒಂದು ಗಿಫ್ಟ್ ಕೊಡ್ತೀನಿ ಅಂದರು. ನನಗೇನು ಗಿಫ್ಟ್ ತಗೊಳ್ಳಲ್ಲ, ನಾವು ದುಡ್ಡು ತಗೊಳ್ಳಲ್ಲ. ಏನು ಅಂತ ಶರ್ಟ್ ತೆಗೆದಿದ್ರು. ಚರ್ಮವೆಲ್ಲ ನ್ಯಾಚುರಲ್ ಇದೆ ರೀ, ಕಾಯಿಲೆ ಇಲ್ಲ. ನಾನು ಕೇಳಿದೆ, ಏನು ಮಾಡಿದಿರಿ ನೀವು ಅಂದ. ಸರ್ ಮನೆಗೆ ಹೋಗಿ ರಾತ್ರಿ 11 ಗಂಟೆಗೆ ಧ್ಯಾನ ಕೂತ್ಕೋಬೇಕಂತ ಅನ್ಕೊಂಡೆ. ನನಗೆ ಒಂದು ಯೋಚನೆ ಬಂತು. 41 ದಿನ ಆದಮೇಲೆ ನನ್ನ ಕಾಯಿಲೆ ಕಡಿಮೆ ಆಗಲಿಲ್ಲ ಅಂದರೆ ನಿಮಗೆ ಕ್ಲಾಸ್ ತಗೋಬೇಕು. ನನ್ನ ಟೈಮೆಲ್ಲ ಹಾಳು ಮಾಡಿದ್ರಿ ನೀವು. ಮತ್ತೇನು ಅನ್ಕೊಂಡೆ, ದಿನಾಲಿ 4 ತಾಸು ಮಾಡಿದ್ರೆ 11 ದಿನಕ್ಕೆ 44 ತಾಸು ಆಗುತ್ತಲ್ಲ. 12 ದಿನ ನಿಮಗೆ ಕ್ಲಾಸ್ ತಗೋಬಹುದು, ನನಗೆ ಕ್ಲಾಸ್ ತಗೋಬೇಕು. ಕೂತ್ಕೊಂಡೆ. ಸರ್ ನೀವು ಹೇಳಿದ್ರು ಸುಡತ್ತೆ, ಪ್ರಾಣ ಹೋದಂಗಾಗತ್ತೆ, ಕಣ್ಣು ಬಿಡಬೇಡ. ತಲೆ ಸುಟ್ಟು ಹೋದ್ರೇನು, ಪ್ರಾಣ ಹೋದ್ರೇನು, ಕಣ್ಣು ಬಿಟ್ಟಿದೆ ಟ್ರೀಟ್ಮೆಂಟ್ ಆಗಲ್ಲ. ನೀವು ಹೇಳಿದ್ರಲ್ಲ. ನಾನು ಕಣ್ಣು ಮುಚ್ಚಿದೆ ಸರ್, ದೇಹ ಎಲ್ಲ ಸುಡ್ತಾ ಇದೆ, ನೋವು, ಪ್ರಾಣ ಹೋಗ್ತಾ ಇದೆ. ಹೋಗ್ಲಿ, 10 ವರ್ಷ ನರಕ ಅನುಭವ ಆಯ್ತಲ್ಲ, ಈ 4 ತಾಸು ಪ್ರಾಣ ಹೋಗ್ಲಿ ಅಂತ ಮಾಡಿದ್ದೀನಿ ಸರ್, ನನ್ನ ಕಾಯಿಲೆ ಹೋಯ್ತು. ಸಹನವೇ ಪ್ರಗತಿ. ನೀವೇನ್ ಮಾಡ್ತೀರಿ? ಕಣ್ಬಿಡ್ತೀರಿ. ಬೆನ್ನೋವು ಬಂತು, ತಲೆನೋವು ಬಂತು, ಬಂದಿಲ್ಲ, ಹೋಗ್ತಾ ಇದಾವ ಕರ್ಮಗಳು. ಸಹನವೇ ಪ್ರಗತಿ. ಹೌದಲ್ರಿ? ಅನುಭವವೇ ಜ್ಞಾನ. ಯಾರನ್ನ ನಿಮ್ಮ ಅನುಭವ ಏನಂದ್ರೆ, ನನಗೇನು ಕಾಣಿಸಲ್ಲ ಸರ್, ನನಗೆ ಅನುಭವ ಇಲ್ಲ ಅಂತ ಹೇಳ್ತಾರೆ. ಅನುಭವ ಅಂದ್ರೆ ಅದೇ ಅಲ್ರಿ. ಧ್ಯಾನಕ್ಕೆ ಮುಂಚೆ ನಮ್ಮ ಜೀವನ ಹೇಗಿತ್ತು, ಧ್ಯಾನ ಆದ್ಮೇಲೆ ನಮ್ಮ ಜೀವನ ಹೇಗಿದೆ, ಇದು ಅನುಭವ. ಧ್ಯಾನಕ್ಕೆ ಮುಂಚೆ ಅನಾರೋಗ್ಯ, ಧ್ಯಾನಕ್ಕೆ ಮುಂಚೆ ಅಶಾಂತಿ, ಧ್ಯಾನಕ್ಕೆ ಮುಂಚೆ ಅಜ್ಞಾನ, ಧ್ಯಾನಕ್ಕೆ ಮುಂಚೆ ಅಹಂಕಾರ, ಧ್ಯಾನಕ್ಕೆ ಮುಂಚೆ ದುಃಖ. ಧ್ಯಾನ ಆದ್ಮೇಲೆ ಆರೋಗ್ಯ, ನೆಮ್ಮದಿ, ಜ್ಞಾನ, ವಿನಯ, ಆನಂದ. ಇದು ಅನುಭವ. ಅನುಭವವೇ ಜ್ಞಾನ. ಯಾರನ್ನ ನಿಮ್ಮ ಅನುಭವ ಏನ್ರಿ ಅಂದ್ರೆ, ನಾನು ಆರಾಮಾಗಿದ್ದೀನಿ, ಎಷ್ಟು ಆರೋಗ್ಯವು, ಎಷ್ಟು ಕೆಲಸ ಮಾಡಿದ್ರೆ ಸುಸ್ತಾಗ್ತಾ ಇಲ್ಲ, ರಾತ್ರಿ ಆರಾಮಾಗಿ ಮಲ್ಕೊತಾ ಇದ್ದೀನಿ. ಹೌದಲ್ವ? ಆರೋಗ್ಯವೇ ಮಹಾಭಾಗ್ಯವು, ನೆಮ್ಮದಿಯೇ ಶಾಂತಿ ಇಲ್ಲ ಅಂದ್ರೆ ಸೌಖ್ಯವಿಲ್ಲ. ಇನ್ನೇನು ಬೇಕು ನಮಗೆ? ಇನ್ನ ಏನು ಅನುಭವ ಬೇಕು? ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂದ್ರೆ ಹ್ಯಾಪಿನೆಸ್, ಆನಂದವು. ಎಂಥ ಅನುಭವ ರೀ! ನನ್ನ ಜೀವನನೇ ಬದಲಾವಣೆ ಆಯ್ತು. ಧ್ಯಾನಕ್ಕೆ ಮುಂಚೆ ಭಯ, ಈ ಮೈಕ್ ಇಟ್ಕೋಬೇಕಂದ್ರೆ ಭಯ ನನಗೆ. ನಾನು ಶಿರ್ಡಿ ಸಾಯಿ ಭಜನ್ಸಲ್ಲಿ 1997 ನಾನು ಆ ಭಜನಾನಂದ ಅನುಭವ ಆಯ್ತು.
ಅಷ್ಟು ಮುಂಚೆ ಊಟ ತಿನ್ನೋದು ಬಿಸಿಬೇಳೆಬಾತು, ಇಡ್ಲಿ ವಡ. ದೇಹದ ಆನಂದ, ವಿಷಯಾನಂದ ಒಂದೇ ಗೊತ್ತು. ನಾನು ಪೂಜೆ ಮಾಡೋನಿಲ್ಲ, ಭಗವದ್ಗೀತೆ ಓದಲ್ಲ, ಏನು ಮಾಡ್ತಾ ಇದ್ದಿಲ್ಲ ನಾನು. ನನ್ನ ಫ್ರೆಂಡ್ ಶಿರ್ಡಿ ಸಾಯಿ ಭಜನ್ಸ್ ಕರ್ಕೊಂಡು ಹೋದ್ರು. ಆ ಭಜನ್ ಕೇಳಿಸ್ತಾ ಇದ್ರೆ ಮನಸ್ಸಿಗೆ ಎಷ್ಟೋ ಆನಂದ, ಭಜನಾನಂದ ಗೊತ್ತಾಯ್ತು. ಭಜನಾನಂದ ಒಂದು ಪ್ರೋಗ್ರಾಮ್ ಆಯ್ತು. ಅವ್ರು ನನ್ನ ಕರೆದಿಲ್ಲ, ಯಾರನ್ನ ಮಾತಾಡ್ಬೋದು. ನಾನು ಹೋದೆ, ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋಗಿ ಮೈಕ್ ಹಿಡ್ಕೊಂಡೆ. ಕಾಲು ನಡುಗ್ತಾ ಇದೆ, ಕೈ ನಡುಗ್ತಾ ಇದೆ, ಒಂದು ಮಾತು ಮಾತಾಡಕ್ಕೆ ಬರ್ತಾ ಇಲ್ಲ. ಯಾರನ್ನ ಬಂದು ಹೊಸಬ್ರು ಮಾತಾಡ್ರೆ ಗೊತ್ತಾಗತ್ತೆ. ಅದು ನನ್ನ ಅನುಭವ. 10 ನಿಮಿಷ ಮಾತೇ ಬಂದಿಲ್ರಿ. ಆ ಮೈಕ್ ಇಟ್ಬಿಟ್ಟು ತಲೆಗೆ ಬಗ್ಗಿಸಿ ಯಾಕೆಪ್ಪ ಸುಮ್ಮನೆ ಸ್ಟೇಜ್ ಮೇಲೆ ಹೋಗಿದ್ದೀನಿ ಅಂತ ವಾಪಸ್ ಬಂದ್ಬಿಟ್ಟೆ. ಮತ್ತೆ ಧ್ಯಾನ 3 ತಿಂಗಳ ಧ್ಯಾನ ಆದಮೇಲೆ ಶಿವ ಅಂತ ಒಬ್ಬರು ಆದೋನಿ ಮಾಸ್ಟರ್ ಪತಿ ಸಾರ್ನ ಕರೆದು ದೊಡ್ಡ ಪ್ರೋಗ್ರಾಮ್ ಅರೇಂಜ್ ಮಾಡಿದರು. ನಾನು ನಮ್ಮ ಸ್ನೇಹಿತರನ್ನೆಲ್ಲನೂ ಅದು ಸೆಕೆಂಡ್ ಸೆಷನ್. ಫಸ್ಟ್ ಸೆಷನ್ ಗುರುಗಳ ಹತ್ರ ಧ್ಯಾನ ಕಲ್ತ್ಕೊಂಡೆ 2 ಸರ್ ಕರೆದ್ರು, ಪ್ರೇಮ್ನಾಥ್ ಬಾ ಅಂತ. ಏನಪ್ಪ ಇವರು ಹೊಡಿತಾರ ಬೈತಾರಂತ ಗೊತ್ತು. ಒಂದು ಸರ್ ಸ್ಟೇಜ್ ಮೇಲೆ ಹೋಗಿದ್ದೀನಿ, ಮಾತಾಡಕ್ಕೆ ಬಂದಿಲ್ಲ, ಮತ್ತೆ ಇವ್ರು ಯಾಕೆ ಕರಿತಾ ಇದ್ದಾರೆ ಅಂತ ಹೋಗಿ ಮೈಕ್ ತಗೊಂಡೆ. ಅರ್ಧ ತಾಸು ಮಾತಾಡಿದೆ. ಮಾತಾಡಿದ ಮೇಲೆ ನೆನಪು ಬಂತು, ನನ್ನ ಭಯ ಇತ್ತಲ್ಲ ಎಲ್ಲಿ ಹೋಯ್ತು ಅಂತ ಅಲ್ಲೇ ಹೇಳಿದೆ. ನನಗೆ ಸ್ಟೇಜ್ ಫಿಯರ್ ಇತ್ತು, ಮೈಕ್ ಹಿಡ್ಕೊಂಡು ಮಾತಾಡಬೇಕಂದ್ರೆ ಭಯ ಆಗ್ತಾ ಇತ್ತು. ಇವಾಗ ಗೊತ್ತಾಗಿದೆ, ಧ್ಯಾನದಿಂದ ಈ ಭಯ ಹೋಗಿದೆ. ಮಕ್ಕಳಿಗೆ ಇದು ಇಂಪಾರ್ಟೆಂಟ್ ರೀ. ಡಿಬೇಟ್ ಕಾಂಪಿಟೇಷನು ಅಲ್ಲ, ಸ್ಟೂಡೆಂಟ್ಸ್ಗೆ ಎಷ್ಟು ಉಪಯೋಗ ನೋಡ್ರಿ, ಆತ್ಮಸ್ಥೈರ್ಯ ಎಷ್ಟು ಬರುತ್ತೆ. ಇದು ನನ್ನ ಅನುಭವ. ಭಯ ಹೇಗೆ ಹೋಗಿತ್ತಂಬುದು ಒಂದು ದೊಡ್ಡ ಅನುಭವ ನನಗೆ. ಅನುಭವವೇ ಜ್ಞಾನ ಅಲ್ರಿ, ಅನುಭವವೇ ಜ್ಞಾನ. ದಾನವೇ ಧರ್ಮವು. ಏನು ದಾನ ಅಂದ್ರೆ ನಮ್ಮ ಹತ್ರ ಏನಿದೆ ಅದೇ ಇನ್ನೊಬ್ಬರಿಗೆ ಕೊಡುವುದು. ಯಾರಿಗೆ ಸಿಂಪತಿ ತೋರಿಸಬಾರ್ದು, ಕರುಣೆ ಇರಬೇಕು. ಏನಿರಬೇಕು? ಕರುಣೆ. ಸಿಂಪತಿ ಅಂದ್ರೆ ಕನ್ನಡ ಏನಂತ ನನಗೆ ಗೊತ್ತಿಲ್ಲ. ಓಕೆ, ಎಲ್ಲರಿಗೂ ಅರ್ಥ ಆಗುತ್ತಲ್ಲ. ಇವಾಗ ಯಾರೋ ಹಾರ್ಟ್ ಪೇಷಂಟ್ ಇದ್ದಾರೆ ಹಾಸ್ಪಿಟ್ಲಲ್ಲಿ, ಅಯ್ಯೋ ಪಾಪ ಹಾರ್ಟ್ ಪ್ರಾಬ್ಲಮ್ ಬಂದಿದೆಯಾ, ನಿನ್ನೆ ನಮ್ಮ ಮನೆ ಬಗಲಿಗೆ ಒಬ್ರು ಹಾರ್ಟ್ ಪ್ರಾಬ್ಲಮ್ ಅಂದರೆ ಸತ್ತು ಹೋದರು. ಈಗ ಹೇಳಿದ್ರೆ ಏನಾಗುತ್ತೆ, ಅವನು ಇವತ್ತೇ ಸತ್ತು ಹೋಗ್ತಾನೆ, ನಾಳೆ ಸತ್ತು ಹೋಗೋನು. ಹೌದಾ? ಅಯ್ಯೋ ಪಾಪ ಅಂದ್ರೆ ಗೊತ್ತಾ ನಿಮ್ಗೆ ಯಾರಿಗನ್ನ? ಅಯ್ಯೋ ಪಾಪಿಸ್ತಿ, ಎಷ್ಟು ಜನ್ಮ ಕರ್ಮ ಮಾಡಿದೆಯೋ ಅನುಭವಿಸ್ತಾ ಇದೆಯೋ ಅಂತ ಬಯೋದ್ರಿ. ಅದೇನೋ ದೊಡ್ಡ ಸುದ್ದಿ ಅನ್ಕೊಂತಾ ಇದ್ರಿ. ಅಯ್ಯೋ ಪಾಪ ಅಂದ್ರೆ ಬಯೋದದು. ಯಾರಿಗ ಹೇಳ್ಬೇಡ್ರಿ ಅಯ್ಯೋ ಪಾಪ ಅಂತ. ನಾನು ಬಿಟ್ಟುಬಿಟ್ಟೆ ಧ್ಯಾನಕ್ಕೆ ಬಂದ್ಮೇಲೆ. ಏನಿರಬೇಕು? ಕರುಣೆ. ನಮ್ಮ ತಂದೆಯವರು, ನಾನು 1997 ಧ್ಯಾನಕ್ಕೆ ಬಂದಿರೋದು. ಎಷ್ಟು ಹೇಳಿದ್ರೇನು ಅವ್ರು ಮಾಡ್ತಾ ಇದ್ದಿಲ್ಲ. 2001 ಡಿಸೆಂಬರ್ 30 ಕರ್ನೂಲ್ ಯಜ್ಞದಲ್ಲಿದೆ ನಾನು. ಫೋನ್ ಬಂತು, ನಮ್ಮ ತಂದೆಯವರಿಗೆ ಹಾರ್ಟ್ ಸ್ಟ್ರೋಕ್ ಬಂದಿದೆ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದೆ. ನಮ್ಮ ತಮ್ಮ ಫೋನ್ ಮಾಡಿದೆ. ನನಗೆ ಅನ್ನಿಸ್ತು ಇವ್ರಿಗೇನು ಆಗಲ್ಲ ಅಂತ. ನಾನು 31 ಇಂಥ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಹೋದೆ. ಒಬ್ಬರು ಸ್ಕೂಲ್ ಟೀಚರ್ ಇದ್ರು, ಅವರು ಲಿಂಗಪ್ಪ ಅಂತ ರಿಟೈರ್ಡ್ ಟೀಚರ್. ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಬಂದಿತ್ತು. 4 ವಾಲ್ಸ್ ಬ್ಲ್ಯಾಕ್ ಆಗಿತ್ತು ಅವ್ರಿಗೆ, 80 to 70%. ಅವರು ಪತಿಸರ್ ಹತ್ರ ಧ್ಯಾನ ಕಲ್ತ್ಕೊಂಡು ನನ್ನ ಹತ್ರ ಬಂದರು ಒಂದು ಪ್ರೋಗ್ರಾಮ್ ಮುಗಿದ ಮೇಲೆ. ನಾನು ಹೇಳಿದೆ, ಸೆಂಟರಲ್ಲಿ ಬೆಳಿಗ್ಗೆ 2 ತಾಸು ಧ್ಯಾನ, ಸೆಂಟ್ರಿಗೆ ಬಂದು ಸಾಯಂಕಾಲ 2 ತಾಸು ಧ್ಯಾನ, ರಾತ್ರಿ ಮನೆಯಲ್ಲಿ 2 ತಾಸು ಧ್ಯಾನ ಮಾಡಿ ಅಂದರೆ ಅವ್ರು 3 ತಿಂಗಳು ಮಾಡಿದ್ರು. ಅವ್ರ ಹಾರ್ಟ್ ಪ್ರಾಬ್ಲಮ್ ಹೋಯ್ತು ವಿತೌಟ್ ಸರ್ಜರಿ, ಮೆಡಿಸಿನ್. ಅವ್ರನ್ನ ಕರ್ಕೊಂಡೋಗಿ ನಮ್ಮ ತಂದೆಗೆ ಪರಿಚಯ ಮಾಡಿದೆ. ಯಾಕಂದ್ರೆ ನಮ್ಮನ್ನ ಮಾತು ನಮ್ಮ ಮನೆಯವರು ಯಾರು ಕೇಳಲ್ವಲ್ಲ. ಅದು ಕೇಳಿಸ್ಕೊಂಡು ನಮ್ಮ ತಂದೆಯವರು ದಿನಾಲಿ 3 ತಾಸು ಧ್ಯಾನ ಮಾಡೋದು ಸ್ಟಾರ್ಟ್ ಮಾಡಿದ್ರು. ನಮ್ಮ ತಂದೆ ಆಯುಸ್ಸು 9 ವರ್ಷ ಹೆಚ್ಚಿಗೆ ಆಯಿತು. 2009ವರೆಗೆ ನಮ್ಮ ತಂದೆಯವರಿದ್ರು. ಡಾಕ್ಟರ್ ಕೇಳ್ತಾ ಇದ್ರು, ನಿಮ್ಮ ತಂದೆ ಹೃದಯ ಹೇಗೆ ಕೆಲಸ ಮಾಡ್ತಾ ಇದ್ದಾನೆ? ಧ್ಯಾನದಿಂದ ನಡೀತಾ ಇದ್ವಿ ಕೆಲಸ ಅಂತ. ಅವ್ರ ಪ್ರಾಣ ಹೇಗೋಯ್ತು ಅಂದರೆ, ಸಾಯಂಕಾಲ ರೆಸ್ಟೋರೆಂಟ್ ಹೋಗಿ ಕಾಫಿ ಕುಡಿದು ಸ್ನೇಹಿತರ ಜೊತೆಗೆ ಇದ್ದು ಬರ್ತಾ ಇರ್ತಾರೆ. ಮನೆಗೆ ಬರ್ತಾ ಇದ್ದಾರೆ, ಮನೆ ಹತ್ರನೇ ಬೀದಿಯಲ್ಲೇ ಪ್ರಾಣ ಹೋಯ್ತವ್ರು. ಸುಖವಾದ ಮರಣ. ನೋಡಿದ್ರೆ ದಾನವೇ ಧರ್ಮವು ಅಂದ್ರೆ ದುಡ್ಡಿದೆ, ದುಡ್ಡು ಕೊಡೋಣ. ಶ್ರಮ ಇದೆ, ಶ್ರಮದಾನ. ಇವಾಗ ವಾಲಂಟಿಯರ್ಸ್ ಎಲ್ಲರೂ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ. ನಾವು ಜಲ್ಸ ಮಾಡ್ತಾ ಇದ್ದೀವಿ ಜ್ಞಾನ ಹೊಂದುತ್ತಾ. ವಾಲಂಟಿಯರ್ ಅವರು
ಪ್ರೋಗ್ರಾಮ್ ಇಲ್ಲ ಅವ್ರಿಗೆ. ಏನು ಮಾಡ್ತಾ ಇದ್ದಾರೋ ಸೇವನೆ ಲಕ್ಷ್ಮಿ, ಸೇವನೆ ಆನಂದ, ಸೇವೆ ಸಮೃದ್ಧಿ. ಅದು ಗೊತ್ತು ಅವ್ರಿಗೆ. ಅದಕ್ಕೆ ಅವರೆಲ್ಲರೂ ಸೇವೆ ಮಾಡ್ತಾ ಇದ್ದಾರೆ. ಏನನ್ನು ಕೊಡ್ಬೋದು. ನಾನು ದುಡಿತಾ ಇಲ್ಲ, ನಾನು ಬಿಸ್ನೆಸ್ ಬಿಟ್ಟುಬಿಟ್ಟೆ, ನಾನು ಪ್ರಾಪರ್ಟಿ ಎಲ್ಲ ಮಾರಿಬಿಟ್ಟೆ. ಏನಿದೆ ನನ್ನ ಹತ್ರ ಕೊಡೋಕ್ಕೆ? ಜ್ಞಾನ ಇದೆ. ನಾನೇನು ಕೊಡ್ಬೋದು ನಿಮಗೆ? ನನ್ನ ಜ್ಞಾನ ಕೊಡ್ತೀನಿ. ನನಗೇನು ಲಾಭ? ನಿಮ್ಮೆಲ್ಲರೂ ಸ್ನೇಹನೇ ಲಾಭ. ದಾನವೇ ಧರ್ಮವು, ಧರ್ಮವೇ ಪುಣ್ಯವು. ಭಿಕ್ಷಕರು ಧರ್ಮ ಮಾಡ್ರಿ ಸ್ವಾಮಿ ಅಂದ್ರೆ ನಾನು ಅನ್ಕೊಂತ ಇದ್ದೆ, ಇವನು ಭಿಕ್ಷೆ ಬೇಡ್ಕೋಬೇಕಲ್ಲ, ದಾನ ಮಾಡ್ರಿ ಸ್ವಾಮಿ ಅಂತ ಕೇಳಬೇಕಲ್ಲ. ಇನ್ನು ಧರ್ಮ ಮಾಡಿದ್ರೆ ನೆನಪು ಮಾಡ್ತಾ ಇದ್ದಾನ. ನೀವು ಧ್ಯಾನ ಮಾಡಿದ್ದರೆ ಅದೇ ಧರ್ಮ, ನಿಮ್ಗೆ ಪುಣ್ಯ ಬರುತ್ತೆ ಅಂತ ಒಬ್ಬ ಭಿಕ್ಷಕನು ನಮ್ಗೆ ಹೇಳ್ಕೊಡ್ತಾ ಇದ್ದಾನ್ರಿ. ಅರ್ಥ ಆಯ್ತಾ? ಆತ್ಮೇ ಪರಬ್ರಹ್ಮ, ದೇಹೋ ದೇವಾಲಯ, ಜೀವವೇ ದೈವವು, ಶ್ವಾಸೇ ಗುರುಗಳು, ಸಮಯವೇ ಸಾಧನ, ಸಹನವೇ ಪ್ರಗತಿ, ಅನುಭವವೇ ಜ್ಞಾನ, ದಾನವೇ ಧರ್ಮ, ಧರ್ಮವೇ ಪುಣ್ಯ. ವೇದಗಳು, ಉಪನಿಷತ್ತುಗಳು, ಭಗವದ್ಗೀತೆ ಎಲ್ಲ ಹೇಳಿದ್ದು ಈ ನವರತ್ನಗಳು ಸಾರಾಂಶವೇ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.